ಜಯ ವಿಜಯರು ಅಮುಕ್ತ ಸ್ಥಾನದಲ್ಲಿದ್ದವರು. ವೈಕುಂಠದಲ್ಲಿ 2 ಸ್ಥಾನಗಳು, ಮುಕ್ತಸ್ಥಾನ ಅಮುಕ್ತ ಸ್ಥಾನ. ಮುಕ್ತಸ್ಥಾನದಲ್ಲಿದ್ದವರು ಎಂದೆಂದಿಗೂ ತಪ್ಪು ಮಾಡೋದಿಲ್ಲ. ಅವರು ನಿರ್ದೋಷರಾಗಿರ್ತಾರೆ. ನಿರಂಜನ ಪರಮಂ ಸಾಮ್ಯಮುಪೈತಿ. ಅವರು ನಿರಂಜನರಾಗಿ ಭಗವಂತನಂತೆ ನಿರ್ದೋಷರಾಗಿರ್ತಾರೆ. ದೇವರಿಗೆ ಸಮ ಅಲ್ಲ, ಆದರೆ ದುಃಖ, ಅಜ್ಞಾನ, ಸಂಶಯ, ತಪ್ಪು ತಿಳುವಳಿಕೆ, ಉತ್ತಮ ದ್ರೋಹ ಇಂತಹ ಯಾವ ದೋಷಗಳೂ ಇಲ್ಲದಂತೆ ಅವರು ಮೋಕ್ಷದಲ್ಲಿರ್ತಾರೆ. ಇವರು ಮಾತ್ರ ಅಮುಕ್ತ ಸ್ಥಾನದಲ್ಲಿದ್ದವರು, ದೇವರ ದ್ವಾರಪಾಲಕರು, ಪರಮವಿಷ್ಣು ಭಕ್ತರು. ಆದರೆ ಪ್ರಾರಬ್ಧ ಕರ್ಮವಶಾತ್ ಮಹಾಜ್ಞಾನಿಗಳಾದಂತಹ ಪಂಚಷಡ್ಢಾಯನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ. ಬೆಳಿಗ್ಗೆ ಕೇಳಿದರಲ್ಲ, ಹಾಗೆ 5-6 ವರ್ಷದ ಪುಟ್ಟ ಬಾಲಕರಂತೆ ಇದ್ದಾರೆ. ನೋಡಿದರೆ ಎಲ್ಲರಿಗಿಂತಲೂ ಮೊದಲು ಸೃಷ್ಟಿಯಾದಂತಹ ಮಹಾನುಭಾವರು ಸನಕಾದಿಗಳು, ಎಲ್ಲರಿಗೂ ಪೂರ್ವಜರವರು. ಆದರೆ ಅಷ್ಟು ಪುಟ್ಟ ಬಾಲಕರಂತೆ ಎಳೆಯಾದ ಮನಸ್ಸು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳಿಂದ ದೂರರಾದವರು ಬಂದಿದ್ದಾರೆ. ನಾರಾಯಣನ ದರ್ಶನಕ್ಕೆ ರುಕ್ಮ ದಂಡದಿಂದ ತಡೆದಿದ್ದಾರೆ ಜಯ ವಿಜಯರು. ಇವರ ಅಹಂಕಾರಕ್ಕೆ ಸರಿಯಾದ ಶಾಸ್ತಿಯಾಗಬೇಕು ಅಂತ ಶಾಪ ಕೊಟ್ಟಿದ್ದಾರೆ. 3 ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಿ ಅಂತ. ಕಥೆಯೆಲ್ಲ ನೀವು ತೃತೀಯ ಸ್ಕಂಧದಲ್ಲಿ ತಿಳಿದಿದ್ದೀರಿ. ಭಗವಂತ ಅದಕ್ಕೆ ಅನುಮೋದನೆ ಮಾಡಿದ. ಆ 3 ಜನ್ಮದಲ್ಲಿ ನಾನೇ ಅವತಾರ ಮಾಡಿ ನಿಮ್ಮನ್ನು ಸಂಹಾರ ಮಾಡಿ ಮತ್ತೆ ನೀವು ಮೂಲ ರೂಪಕ್ಕೆ ಬರುವಂತೆ ನಾನು ಅನುಗ್ರಹ ಮಾಡುತ್ತೇನೆ ಅಂತ ಅವರಿಗೆ ಆಶ್ವಾಸನೆಯನ್ನೂ ಕೊಟ್ಟ. ಆದರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯಾಗಲೇಬೇಕು. ಉತ್ತಮ ದ್ರೋಹವನ್ನು ಮಾಡಬಾರದು. ನೀವೆಷ್ಟೇ ದೊಡ್ಡ ಸ್ಥಾನದಲ್ಲಿರಬಹುದು, ನನ್ನ ಸೇವೆ ಮಾಡಿರಬಹುದು, ಆದರೆ ನಿಮಗಿಂತಲೂ ಉತ್ತಮರಾದ ನನ್ನ ಭಕ್ತರ ದ್ರೋಹ ಮಾಡಿದರೆ ನಿಮಗೆ ಶಿಕ್ಷೆಯಾಗೋದೇ. ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಏನೋ ಒಂದು ಸ್ವಲ್ಪ ನಮ್ಮಲ್ಲಿ ದೊಡ್ಡಸ್ತಿಕೆ ಇದೆ ಎಂದ ಮಾತ್ರಕ್ಕೆ ನಮಗಿಂತಲೂ ಉತ್ತಮರನ್ನು ನಿಂದೆ ಮಾಡುವುದಕ್ಕೆ, ಅಪಹಾಸ ಮಾಡೋದಕ್ಕೆ ನಮಗೆ ಅಧಿಕಾರ ಬಂದುಬಿಟ್ಟಿದೆ. ಯಾಕೆಂದರೆ ನಾನೀಗ ಸ್ವಲ್ಪ ದೊಡ್ಡವನಾಗಿದ್ದೇನೆ, ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತೇನೆ, 4 ಅಕ್ಷರ ಬರುತ್ತೆ, ನಾನು ಯಾರಿಗೇನಂದರೂ ನಡೀತದೆ, ಅಥವಾ ಅನ್ನದೇ ಇದ್ದರೇ ನನ್ನ ನ್ಯೂನತೆ, ನನ್ನ ಸ್ಟೇಟಸ್ಸಿಗೆ 4 ಜನರನ್ನು ಬೈಬೇಕು, 4 ಜನರಿಗೆ ಅಪಹಾಸ ಮಾಡಬೇಕು ಅಂದರೆ ಅದು ನಿಜವಾದ ನನ್ನ ಸ್ಥಾನಕ್ಕೆ ಶೋಭೆ ಅಂತ ತಿಳಿಯುವಂತಹ ಜನರಿಗೆ ಭಗವಂತ ತೋರಿಸಿದಂತಹ ದೊಡ್ಡ ಪಾಠ. ಸನಕಾದಿಗಳು ಶಾಪ ಕೊಟ್ಟರೆ ದೇವರು ಮನಸ್ಸು ಮಾಡಿದರೆ ಸುಲಭವಾಗಿ ಆ ಶಾಪವನ್ನು ಕಿತ್ತಿ ಎಸೆಯಬಹುದಾಗಿತ್ತು. ಹಾಗೆ ಮಾಡಲಿಲ್ಲ. ಜ್ಞಾನಿಗಳ ದ್ರೋಹ ಮಾಡಿದರೆ ಶಿಕ್ಷೆಯಾಗಲೇಬೇಕು ಅನ್ನುವುದಕ್ಕೆ ಭಗವಂತ ಅದನ್ನು ಅನುಮೋದನೆ ಮಾಡಿದ್ದಾನೆ. ಆ ಕಾರಣಕ್ಕೆ ಈ ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷ ಆಗಿ ಹುಟ್ಟಿದರು. ಪರಮಾತ್ಮ ಉಗ್ರವಾದ ರೂಪವನ್ನು ತೆಗೆದುಕೊಂಡು ಸಂಹಾರ ಮಾಡಿದ್ದಕ್ಕೆ ನರಸಿಂಹ ವರಾಹ ರೂಪಗಳನ್ನು ದೇವರು ಬಹಳ ಉಗ್ರ ಅಂತ ಅವರು ಭಾವಿಸಿ ಮೃತರಾದದ್ದಕ್ಕೆ ರಾಕ್ಷಸರಾಗಿ ಉಗ್ರ ರೂಪವನ್ನು ತಾಳಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದರು. ಆಗ ಪರಮಾತ್ಮ ಸೌಮ್ಯ ರೂಪದಿಂದ ರಾಮನಾಗಿ ಸಂಹಾರ ಮಾಡಿದಾಗ ಸೌಮ್ಯನಾಗಿದ್ದಾನೆ ಭಗವಂತ ಅಂತ ಭಾವಿಸಿ ಮೃತರಾದರು ಅನ್ನುವುದಕ್ಕೆ ಸೌಮ್ಯ ರೂಪದ ರಾಜರಾಗಿ ರಾಜಕುಮಾರರಾಗಿ ಶಿಶುಪಾಲದಂತವಕ್ರರಾಗಿ ಹುಟ್ಟಿದರು. ಈಗ ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಚಕ್ರದಿಂದಲೇ ಸಂಹಾರ ಮಾಡಿದಾಗ ಚಕ್ರಧರನಾದ ಸಾಕ್ಷಾತ್ ಶ್ರೀಮನ್ನಾರಾಯಣಂತೆ ಅನುಸಂಧಾನ ಮಾಡಿ ಮೃತರಾದರು ಅನ್ನುವುದಕ್ಕಾಗಿ ಭಗವಂತನಲ್ಲಿಯೇ ಪ್ರವೇಶವನ್ನು ಹೊಂದಿ ತಾವು ಮತ್ತೆ ತಮ್ಮ ಮೂಲ ರೂಪದಲ್ಲಿ ಜಯ ವಿಜಯರ ರೂಪದಲ್ಲಿ ಹೋಗಿ ಅವರು ನಿಲ್ತಾರೆ ಎಂಬ ಮಾತನ್ನು ನಾರದರು ಹೇಳುತ್ತಾರೆ. ಆಗ ಯುಧಿಷ್ಠಿರ ಕೇಳುತ್ತಾನೆ, ಅದ್ಯಾಕೆ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಸಂಹಾರದ ವೃತ್ತಾಂತ ಹಿಂದೆ ಬಂದಿದೆ. ಹಿರಣ್ಯಕಶಿಪುವಿನ ಸಂಹಾರ ಮಾಡುವುದಕ್ಕೆ ನರಸಿಂಹದೇವರು ಅವತಾರ ಮಾಡಬೇಕಾಯಿತು. ಏನು ತಪ್ಪು ಮಾಡಿದ? ತನ್ನ ಮಗನ ದ್ರೋಹ ಮಾಡಿದ್ದಕ್ಕಾಗಿಯೇ ಅವನು ಸಾಯಬೇಕಾಯಿತು ಅಂತ ನಾರದರು ಹೇಳಿದಾಗ ಅದನ್ನು ವಿಸ್ತಾರವಾಗಿ ಕೇಳಬಯಸ್ತಾನೆ ಯುಧಿಷ್ಠಿರ. ನಾರದರು ಕಥೆಯನ್ನು ಹೇಳುತ್ತಾರೆ. ಹಿರಣ್ಯಾಕ್ಷ ವರಾಹದೇವರಿಂದ ಮೃತನಾದ. ಹಿರಣ್ಯಾಕ್ಷ ವರಾಹದೇವರಿಂದ ಮೃತನಾದರೆ ತಾಯಿ ದಿತಿ, ಹಿರಣ್ಯಾಕ್ಷನ ತಾಯಿ ದಿತಿ ದೈತ್ಯ ಅಲ್ವಾ ಅವನು, ದಿತಿದೇವಿ, ಹೆಂಡತಿ ಋಷದ್ಭಾನು, ಮಕ್ಕಳು ಎಲ್ಲರೂ ಸೇರಿ ಅಳತಾ ಕುಳಿತಿದ್ದಾರೆ ಹಿರಣ್ಯಾಕ್ಷನ ಶರೀರದ ಸುತ್ತ.
ಆಗ ಹಿರಣ್ಯಕಶಿಪು ಬಂದು ಉಪದೇಶ ಮಾಡ್ತಾನೆ. ಹಿರಣ್ಯಕಶಿಪು ದುಷ್ಟನಾದರೂ ಒಳಗಿದ್ದ ಸುಜೀವ ಜಯ, ಅವನ ಜಯ, ಇಬ್ಬರಿದ್ದಾರೆ ಜೀವರು ಒಳಗೆ. ಒಮ್ಮೊಮ್ಮೆ ಒಬ್ಬರ ಕೈ ಮೇಲೆ, ಒಮ್ಮೆ ದುರ್ಜೀವ, ಒಮ್ಮೆ ಸುಜೀವ. ಈಗ ಸುಜೀವ ಜಯ, ಜಯನ ಜಯ, ಅವನ ಕೈ ಮೇಲಾಯಿತು. ಅವನು ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ. ಯಾಕೆ ಅಳ್ತಾ ಇದ್ದೀರಿ? ಭೂತಾನಾಮಿಹ ಸಂವಾಸ ಪ್ರಪಾಯಾಮಿವ ಸುವ್ರತೆ. ಅರವಟ್ಟಿಗೆಯಲ್ಲಿ ಬೇಸಿಗೆಯಲ್ಲಿ ನೀರು ಕುಡಿಯೋದಕ್ಕೆ ಅಂತ ಅರವಟ್ಟಿಗೆಗಳನ್ನು ಮಾಡಿರ್ತಾರೆ. ತಂಪು ನೀರು ಕೊಡುವುದಕ್ಕೆ ಒಂದು ತಾಣ. ಅಲ್ಲಲ್ಲಿ ಎಲ್ಲ ಜನ ಸೇರುತ್ತಾರೆ, ಪರಸ್ಪರ ಪರಿಚಯ ಮಾಡಿಕೊಳ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ತಮ್ಮ ತಮ್ಮ ಊರಿನ ದಾರಿಗಳನ್ನು ಹಿಡಿದು ಹೋದರೆ ಮುಂದೆಂದೂ ಒಬ್ಬರಿಗೆ ಇನ್ನೊಬ್ಬರಿಗೆ ಭೇಟಿಯೇ ಆಗೋದಿಲ್ಲ. ಆ ರೀತಿ ಇದೆ. ಒಂದು ಕುಟುಂಬದಲ್ಲಿ ಅನೇಕ ಜನ ಸೇರುವಂತೆ ಮಾಡ್ತಾನಲ್ಲ ದೇವರು, ಅರವಟ್ಟಿಗೆಯಲ್ಲಿ ಎಲ್ಲರೂ ಸೇರಿದಂತೆ ಅತ್ಯಂತ ಆತ್ಮೀಯತೆಯಿಂದ ಜೊತೆಗೆ ಮಾತನಾಡಿ ವ್ಯವಹಾರ ಮಾಡಿ ಕೊನೆಗೆ ಮೃತರಾದರು ಅಂದರೆ ಒಬ್ಬರಿಗೊಬ್ಬರು ಭೇಟಿ ಇಲ್ಲ, ಅವನೆಲ್ಲೋ ಇವನೆಲ್ಲೋ. ಆ ರೀತಿ ಇದೆ ಈ ಸಂಸಾರ. ಇದು ಸ್ಥಿರವಲ್ಲ. ಅದನ್ನು ನಂಬಿಕೊಂಡು ನೀವು ಈ ರೀತಿ ದುಃಖ ಪಡುವುದು ಸರಿಯಲ್ಲ ಅಂತ ಉಪದೇಶ ಮಾಡ್ತಾನೆ. ಅದಕ್ಕೊಂದು ಕಥೆ ಹೇಳ್ತಾನೆ. ಸುಯಜ್ಞ ಅಂತ ಉಶೀನರ ದೇಶದ ರಾಜ ಮೃತನಾದಾಗ ಹೀಗೇ ಅವನ ಬಂಧುಗಳೆಲ್ಲ, ಹೆಂಡತಿ ಪರಿವಾರದವರು ಅಳ್ತಾ ಇರುವಾಗ ಸ್ವತಃ ಯಮದೇವರು ಬ್ರಹ್ಮಚಾರಿಯ ವೇಷದಿಂದ ಬಂದು ಅವರೆಲ್ಲರಿಗೆ ಸಮಾಧಾನವನ್ನು ಹೇಳಿದ್ದುಂಟು. ಯಮದೇವರ ಕನಿಕರ ಎಷ್ಟು ನೋಡಿ. ಯಮದೇವರು ಅಂದರೆ ಬರೀ ಉಗ್ರ ಅಂತ ಎಲ್ಲರೂ ತಿಳಿದಿದ್ದಾರೆ. ದೇವರ ಆಜ್ಞೆಯಂತೆ ಆಯುಷ್ಯ ತೀರಿದಾಗ ಅವರನ್ನು ಸೆಳೆದುಕೊಂಡು ಹೋಗಬೇಕಾದದ್ದು ತನ್ನ ಕರ್ತವ್ಯ ಮಾಡುತ್ತಾನೆ. ಆದರೆ ಅದೇ ಸಂದರ್ಭದಲ್ಲಿ ಜೊತೆಗೆ ಅಳುವಂತಹ ಜನರಿಗೆ ಸಾಂತ್ವನವನ್ನು ಹೇಳುವುದಕ್ಕೆ ಬರುವ ದಯೆ, ಕಾರುಣ್ಯವೂ ಯಮನಲ್ಲಿದೆ. ಯಾಕೆ ನಿನಗೇನು ನೆನಪಿಲ್ವಾ ಅನ್ನುವ ಧ್ವನಿಯೂ ಬಂದಿರಬಹುದು ಮಧ್ಯದಲ್ಲಿ ನಾರದರಿಂದ. ಯಾಕೆಂದರೆ ಕೇಳುವವ ಯುಧಿಷ್ಠಿರ, ಅವನ ಯಮನ ಅವತಾರನೇ. ಅಂದು ನೀನು ಅಲ್ಲಿ ಹೋಗಿ ಸುಯಜ್ಞನ ಬಳಗದವರಿಗೆ ಮಾಡಿದ ಉಪದೇಶ ನೆನಪಿರಬಹುದು, ಇಲ್ಲದಿರಬಹುದು. ಆದರೆ ಯಮನ ರೂಪದಲ್ಲಿ ಬ್ರಹ್ಮಚಾರಿಯ ವೇಷವನ್ನು ಧಾರಣೆ ಮಾಡಿ ಉಪದೇಶ ಮಾಡಿದ್ದಂತೂ ಸತ್ಯ. ಓ, ಇದೇನು ಯಮನ ಕಾರುಣ್ಯ ಸುಯಜ್ಞನಿಗೆ ಮಾತ್ರ ಸೀಮಿತವೇ ಅಂತ ಭಾವಿಸಬೇಡಿ. ಐತರೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಪುರಾಣಗಳ ಶ್ರವಣವನ್ನು ನಾವು ಮಾಡಬೇಕು ಅಂದರೆ ನಮ್ಮ ಶ್ರೋತ್ರೇಂದ್ರಿಯದಲ್ಲಿ ಅಭಿಮಾನಿಯಾಗಿದ್ದು ಆ ಪುರಾಣ ಶ್ರವಣ ಮಾಡಿಸುವ ವ್ಯಕ್ತಿಯೇ ಯಮ. ಇಂದ್ರಿಯಗಳಿಗೆ ದೇವತೆಗಳು ಯಾರು? ದಿಗ್ದೇವತೆಗಳು. ದಕ್ಷಿಣ ದಿಕ್ಕಿಗೆ ದೇವತೆ ಯಾರು? ಯಮ. ಒಬ್ಬೊಬ್ಬರು ಒಂದೊಂದು ಶ್ರವಣ ಮಾಡಿಸ್ತಾರೆ. ದಕ್ಷಿಣ ದಿಕ್ಕಿಗೆ ಅಭಿಮಾನಿಯಾದ ಯಮ ಪುರಾಣಗಳ ಶ್ರವಣ ಮಾಡಿಸ್ತಾನೆ. ಪುರಾಣಗಳ ಶ್ರವಣ ಮಾಡೋದು ಅಂದ್ರೇನು? ಮತ್ತೆ ದುಃಖವಾದಾಗ ಈ ಸಂಸಾರದ ಅಶಾಶ್ವತತೆಯನ್ನು, ನಶ್ವರತೆಯನ್ನು ತಿಳಿಸಿ, ದೇವರ ಸರ್ವಕರ್ತೃತ್ವವನ್ನು, ಸ್ವಾತಂತ್ರ್ಯವನ್ನು ತಿಳಿಸಿ ನಮ್ಮೆಲ್ಲರಿಗೆ ಆದ ದುಃಖವನ್ನು ಸಮಾಧಾನ ಮಾಡುವುದು ಯಾವುದು? ಪುರಾಣಗಳು ತಾನೆ. ಆ ಪುರಾಣಗಳ ಮೂಲಕ ಯಮ ಇಂದಿಗೂ ಎಲ್ಲರ ದುಃಖವನ್ನು ಸಾಂತ್ವನ ಕಿವಿಯಲ್ಲಿದ್ದು ಮಾಡಿಸ್ತಾನೆ. ಅಂದು ಬ್ರಹ್ಮಚಾರಿಯ ವೇಷದಲ್ಲಿ ಸುಯಜ್ಞನಿಗೆ ಮಾತ್ರ ಸಮಾಧಾನ ಮಾಡಿಸಿದ ಅಂತ ಭಾವಿಸಬೇಡಿ. ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಏನೋ ತಕ್ಕ ಮಟ್ಟಿಗೆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆ ಅಂದರೆ ಅಷ್ಟೂ ಇಷ್ಟು ಪುರಾಣ ಪುಣ್ಯಕಥೆ ಕೇಳಿದ್ದಕ್ಕೆ. ಅದು ಯಮನ ಅನುಗ್ರಹವೇ ಅದು. ಯಾಕೆ ಅಳ್ತಾ ಇದ್ದೀರಿ ಇಂದ ಯಮ, ಅಳಬೇಡಿ, ಇದೆಲ್ಲ ಶಾಶ್ವತ ಅಲ್ಲ. ನೀವು ಹತ್ತದ್ದು ಅವನಿಗೆ ಕೇಳಿಸ್ತದ? ಎಷ್ಟು ಹೊತ್ತು ಹತ್ತರ ಏನು ಪ್ರಯೋಜನ? ಭಗವಂತನ ಇಚ್ಛೆ ಇದ್ದರೆ ಎಲ್ಲರೂ ಸುಖವಾಗಿರ್ತಾರೆ. ಆಯುಷ್ಯ ತೀರಿದೆ, ಭಗವಂತನ ಸಂಕಲ್ಪ ಇಲ್ಲ ಅಂದರೆ ಏನು ಪ್ರಯತ್ನ ಮಾಡಿದರೂ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅಹೋ ವಯಂ ಧನ್ಯತಮಾಯದತ್ರ ತ್ಯಕ್ತಾಃ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಅಬಲಾವೃಕಾದಿಭಿಃ ಸರಕ್ಷಿತಾ ರಕ್ಷತಿ ಯೋ ಹಿ ಗರ್ಭೇ. ನಾವೆಲ್ಲ ಬ್ರಹ್ಮಚಾರಿಗಳು ಅರಣ್ಯದಲ್ಲಿ ತಿರುಗಾಡುತ್ತಾ ಇದ್ದೇವೆ. ಯಾರಿದ್ದಾರೆ ನಮಗೆ ರಕ್ಷಕರು? ಆದರೂ ಯಾವುದೇ ಹಿಂಸ್ರ ಪಶುಗಳಿಂದ ಹಿಂಸೆಯಾಗದಂತೆ ತಂದೆ ತಾಯಿಗಳ ರಕ್ಷಣೆ ಇಲ್ಲದಿದ್ದರೂ ಕೂಡ ಸುಖವಾಗಿದ್ದೇವೆ. ಯಾಕೆ ಅಂದರೆ ದೇವರು ನಮ್ಮ ರಕ್ಷಕನಾಗಿದ್ದಾನೆ ಎನ್ನುವುದಕ್ಕೆ. ಆ ಭಗವಂತನನ್ನು ನಂಬಿದವರಿಗೆ ಎಂತಹ ಘೋರ ಅರಣ್ಯದಲ್ಲಿ ಎತ್ತಿ ಎಸೆದರೂ ಅವರಿಗೆ ಭಯ ಇಲ್ಲ. ಗರ್ಭದಲ್ಲಿದ್ದಾಗ
ಯಾವ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ? ಯಾರಿದ್ದಾರೆ ಅಲ್ಲಿ ರಕ್ಷಣೆಗೆ? ಗರ್ಭದೊಳಗೆ ಧಾರಣೆ ಮಾಡಿದ್ದಾಳೆ ತಾಯಿ ನಿಜ, ಆದರೆ ಹೊರಗಿನಿಂದ ಧಾರಣೆ ಮಾಡಿದ್ದರು ಗರ್ಭದ ಒಳಗೆ ಆಗುವ ಸುಖ ದುಃಖಗಳನ್ನು ನೋಡಿಕೊಳ್ಳುವವರು ಯಾರು? ಅಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹರಿಸುವವರು ಯಾರು? ಭಗವಂತನೇ ಆ ಗರ್ಭದಲ್ಲಿ ರಕ್ಷಣೆ ಮಾಡೋದು. ಸ ರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಅದೇ ಭಗವಂತ ನಮ್ಮನ್ನು ಹುಟ್ಟಿದ ಮೇಲೂ ರಕ್ಷಣೆ ಮಾಡ್ತಾನೆ, ಮರಣೋತ್ತರದಲ್ಲಿಯೂ ನಮ್ಮನ್ನು ಪರಲೋಕದಲ್ಲಿಯೂ ರಕ್ಷಣೆ ಮಾಡುವವನು, ಜನ್ಮಾಂತರ ನೀಡುವವನು ಅವನೇ. ಅವನನ್ನು ನೆನೆದು ಧೈರ್ಯದಿಂದ ನಾವು ಇರಬೇಕು, ಅವನ ಇಚ್ಛೆಯಂತೆ ಎಲ್ಲ ಆಗ್ತದೆ ಅಂತ ಸಹಿಸಿಕೊಳ್ಳಬೇಕು ಅಂತ ಸಮಾಧಾನವನ್ನು ಹೇಳಿದ್ದಾನೆ. ಪಥಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೆ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಭಗವಂತನ ಸಂಕಲ್ಪ ಇದ್ದರೆ, ಜನ್ಮಾಂತರದ ಪುಣ್ಯ ಇದ್ದರೆ, ಎಂತಹ ಘೋರ ಅರಣ್ಯದಲ್ಲಿದ್ದರೂ ದಾರಿಯಲ್ಲಿದ್ದರೂ ಸುರಕ್ಷಿತವಾಗಿರುತ್ತೆ ವಸ್ತು ಅಥವಾ ವ್ಯಕ್ತಿ. ವಿಪರೀತವಾಗಿ ದೈವ ಇಲ್ಲ ಅಂದರೆ ಬೇಕಾದಷ್ಟು ವೈದ್ಯರಿರ್ತಾರೆ, ಹಣ ಇದೆ, ಸಾಧನ ಸಲಕರಣೆಗಳಿವೆ, ಎಲ್ಲ ಇದೆ, ಏನಿದ್ದರೂ ಬದುಕೋದಿಲ್ಲ. ಏನೂ ಇಲ್ಲದಿದ್ದರೂ ದೈವ ಇದ್ದರೆ ದಾರಿಯಲ್ಲೇ ಬಿದ್ದ ಮನುಷ್ಯನಿಗೆ ಯಾರೋ ಬಂದು ಏನೋ ಉಪಚಾರ ಮಾಡಿ, ವೈದ್ಯ ಅಲ್ಲ ಏನಲ್ಲ, ಏನೋ ತಿಳಿದ ಉಪಚಾರ ಮಾಡಿದರೂ ಬದುಕಿದ ಘಟನೆಗಳುಂಟು. ಎಲ್ಲ ಉಪಚಾರಗಳು ಮಾಡಿದರೂ ಬದುಕಿಸಿಕೊಳ್ಳುವುದಕ್ಕಾಗದೇ ಇದ್ದದ್ದು ಉಂಟು. ಇದಕ್ಕೆ ಮುಖ್ಯವಾದ ಪ್ರಯತ್ನ ಬೇಡ ಅಂತನ್ನುವ ಅಭಿಪ್ರಾಯವಲ್ಲ, ಪ್ರಯತ್ನದಿಂದಲೇ ಎಲ್ಲವನ್ನೂ ಸಾಧಿಸ್ತೇವೆ ಎನ್ನುವುದಲ್ಲ. ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಬೇಕು, ಪುಣ್ಯಗಳಿಗೆ ಪ್ರೇರಕನಾದ ಭಗವಂತನ ಅನುಗ್ರಹ ಇರಬೇಕು ಎಂಬ ಮಾತನ್ನು ತಿಳಿಸಿ, ಅವನ ಅದೃಷ್ಟ ಮುಗಿದಿದೆ, ಅವನು ಮೃತನಾಗಿದ್ದಾನೆ. ಹೆಣ್ಣು ಪಕ್ಷಿ ಜಾಲದಲ್ಲಿ ಸಿಕ್ಕಿದೆ ಅಂತ ನೋಡಿ ಅಳತಾ ಕುಳಿತ ಗಂಡು ಪಕ್ಷಿ ಬೇಟೆಗಾರನ ಬಾಣಕ್ಕೆ ಗುರಿಯಾಗಿದೆ. ಇನ್ನೊಬ್ಬರಿಗಾಗಿ ಅಳುವುದರೊಳಗೆ ನಿಮ್ಮ ಮೃತ್ಯುವಿನ ಸಮಯ ಹತ್ತಿರ ಬರುತ್ತೆ, ಅಳುವುದರೊಳಗೆ ಕಳೆಯಬೇಡಿ, ನಿಮ್ಮ ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಸುಯಜ್ಞನ ಬಂಧುಗಳಿಗೆ ಯಮದೇವರು ಮಾಡಿದ ಉಪದೇಶವನ್ನು ಹಿರಣ್ಯಕಶಿಪು ಅವರೆಲ್ಲರಿಗೆ ಉಪದೇಶ ಮಾಡಿದ್ದಾನೆ. ತಾಯಿ ಹಾಗೂ ತನ್ನ ತಮ್ಮನ ಹೆಂಡತಿ ಎಲ್ಲರಿಗೂ ಉಪದೇಶ ಮಾಡಿ ಅವರು ದುಃಖದಿಂದ ಮುಕ್ತರಾಗುವಂತೆ ಮಾಡಿದ್ದಾನೆ. ಜಯಶಾಂತನಾದ ಒಳಗಿನ ಅಸುರನ ಕೈ ಮೇಲಾಯಿತೀಗ. ಇದ್ದಕ್ಕಿದ್ದ ಹಾಗೆ ಹಿರಣ್ಯಕಶಿಪುವಿನ ಒಳಗೆ ಅಸುರಾವೇಶ ಜಾಗೃತವಾಗಿದೆ. ಹೇಳ್ತಾ ಇದ್ದಾನೆ, ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಆ ವಿಷ್ಣುವನ್ನು ಸರ್ವಥಾ ನಾವು ಬಿಡುವಂತೆ ಇಲ್ಲ. ಏನಾದರೂ ಮಾಡಿ ಅವನನ್ನು ನಾಶ ಮಾಡಬೇಕು. ಆದರೆ ನಾಶ ಮಾಡಬೇಕಾದರೆ ಒಳ್ಳೆಯ ಆಲೋಚನೆಯನ್ನು ಮಾಡಬೇಕು. ಇದ್ದಕ್ಕಿದ್ದ ಹಾಗೆ ಹೋಗಿ ಅವನ ಮೇಲೆ ಆಕ್ರಮಣ ಮಾಡುವುದು ಬೇಡ. ವಿಷ್ಣುರ್ದ್ವಿಜ ಕ್ರಿಯಾಮೂಲ, ಅವನಿಗೆ ಮೂಲವೇ ಬ್ರಾಹ್ಮಣರು, ಯಜ್ಞ, ಇವುಗಳೆಲ್ಲ ಇದೆ. ಸ್ತೋತ್ರ ಮಾಡುವ ಬ್ರಾಹ್ಮಣರಿದ್ದಾರೆ, ಯಜ್ಞಯಾಗಗಳನ್ನು ಮಾಡ್ತಾರೆ, ಪೂಜೆ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಇದರಿಂದ ಅವನು ಪುಷ್ಟನಾಗಿದ್ದಾನೆ. ಎಲ್ಲ ಯಜ್ಞಯಾಗಗಳನ್ನೇ ನಿಲ್ಲಿಸಿದರೆ, ಇವರು ಮಾಡುವ ಸ್ತೋತ್ರಗಳನ್ನೆಲ್ಲ ನಿಲ್ಲಿಸಿದರೆ ಅವನಿಗೆ ದೈಹಿಕವಾದ ಬಲವೂ ಇಲ್ಲ, ಹವಿಸ್ಸಿಲ್ಲ, ಮಾನಸಿಕವಾಗಿ ಬಲವೂ ಇಲ್ಲ, ಸ್ತೋತ್ರ ಇಲ್ಲ, ಹೊಗಳಿದ್ರೆ ಒಂದು ಉತ್ಸಾಹ ಇರುತ್ತಲ್ಲ, ಎರಡೂ ಇಲ್ಲ. ಆಗ ಅವನನ್ನು ಸಂಹಾರ ಮಾಡೋದು ಸುಲಭ. ಅದಕ್ಕಾಗಿ ತಂ ಯತ್ರ ಯತ್ರ ದ್ವಿಜಾಹ ಗಾವಃ ವೇದಾಹ ವರ್ಣಾಶ್ರಮ ಕ್ರಿಯಾಹ ತಂ ಜನಪದಂ ಯಾತ್ ಸಂದೀಪಯತ ವೃಶ್ಚತ್. ಎಲ್ಲಿ ಬ್ರಾಹ್ಮಣರು, ಎಲ್ಲಿ ಗೋವುಗಳು, ಎಲ್ಲಿ ಯಜ್ಞ, ಎಲ್ಲಿ ಯಾಗ, ಎಲ್ಲಿ ಅನ್ನದಾನ ಪೂಜೆ, ಅಂತಹ ಸ್ಥಳದಲ್ಲಿ ಹೋಗಿ ಬೆಂಕಿ ಹಚ್ಚಿ ಕತ್ತರಿಸಿ ಹಾಕಿ ಸಂಹಾರ ಮಾಡಿ, ಹೊಡಿ ಬಡಿ ಕಡಿ, ಇದೇ ಆದೇಶವನ್ನು ನೀಡಿದ್ದಾನೆ ಎಲ್ಲ ಅಸುರರಿಗೆ. ಹಿಂಸಾ ವಿಹಾರ ದುಷ್ಟಾಸ್ತೆ, ಅವರಿಗೆ ಇದೇ ಬೇಕು. ಯಾವಾಗ ಯಾರು ನಮಗೆ ಈ ಆದೇಶ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ವಿದ್ವಾಂಸರಿಗೆ, ಸಜ್ಜನರಿಗೆ ಪ್ರವಚನ ಹೇಳ್ರಿ ಅಂತನಬೇಕು, ಕಾಯ್ತಾ ಇರ್ತಾರೆ. ಎಷ್ಟು ಜನ ಕೂತಿದ್ದಾರೆ ನೋಡ್ರಿ ಈಗ ವಿದ್ವಾಂಸರು. ನೀವೇನಾದರೂ ಅನ್ರಿ, ಏನು ಆಚಾರ್ಯರೇ ಅಂತ ಇಷ್ಟು ಅಂದ್ರೆ ಸಾಕು, ಪ್ರವಚನ ಹೇಳ್ರಿ ಅಂತೂ ನೀವು ಅನ್ನಬೇಕಾಗಿಲ್ಲ. ಜಾಗರಣೆ ಮಾಡಿಸ್ತಾರೆ ನಿಮಗೆ ಬೆಳತನಕ. ಯಾಕೆ? ಕಾಯ್ತಾ ಇರ್ತಾರೆ. ಓದಿದ್ದು ಸಾರ್ಥಕವಾಗಬೇಕು, 4 ಜನ ಕೇಳಬೇಕು ವಿಷ್ಣುವಿನ ಮಹಿಮೆಯನ್ನು.
ಭಗವಂತನ ಗುಣಗಾನವನ್ನು ಮಾಡಿ ವಾಣಿಯನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಮ್. ಇದು ಸಜ್ಜನರ ಲಕ್ಷಣ. ಆದರೆ ದುರ್ಜನರ ಲಕ್ಷಣ ಇದಕ್ಕೆ ವಿಪರೀತ. ಯಾರನ್ನಾದರೂ ಬೈರಿ ಅಂದರೆ ಅವರಿಗೆ ಉತ್ಸಾಹ. ಇವತ್ತು ಸ್ವಲ್ಪ ಅವ್ರನ್ನ ಚೆನ್ನಾಗಿ ಸಭೆಯಲ್ಲಿ ಮಾನಭಂಗ ಮಾಡಬೇಕು. ಏನು ಮಾನಭಂಗನ, ಏನೇನು ಬಾ ನನಗೊಂದಿಷ್ಟು ಸುದ್ದಿ ಹೇಳು, ಅದರಲ್ಲಿ ಉತ್ಸಾಹ. ಇನ್ನೊಬ್ಬರ ಮಾನಭಂಗ ಮಾಡೋದು, ಅವರನ್ನು ನಿಂದೆ ಮಾಡೋದು ಅಥವಾ ಹೊಡೆಯೋದು, ಕಳ್ಳತನ ಮಾಡೋದು, ಇದರೊಳಗೆ ದುರ್ಜನರಿಗೆ ಆನಂದ ಇರುತ್ತೆ. ಎಲ್ಲರೂ ತಮ್ಮ ತಮ್ಮ ದುಷ್ಟ ಕಾರ್ಯಗಳನ್ನು ಮಾಡುವುದರಲ್ಲಿ ತೊಡಗಿದ್ದಾರೆ. ಇವನಂದ ಬರೀ ಇಷ್ಟಕ್ಕೆ ಮುಗಿಯಲಿಲ್ಲ, ನಾನು ಮಹಾಬಲಿಷ್ಠನಾಗಬೇಕು ಅಂತನ್ನುವುದಕ್ಕಾಗಿ ತಪಸ್ಸು ಮಾಡಬೇಕು ಅಂತ ಮಂದರ ಪರ್ವತಕ್ಕೆ ಹೋಗಿದ್ದಾನೆ. ಮಂದರ ದ್ರೋಣ್ಯಾಂ ಸತೇಪೇ ಮಂದರ ದ್ರೋಣ್ಯಾಂ ತಪಸ್ ಪರಮದಾರುಣಂ ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿ. ಏನು ತಪಸ್ಸು? ಒಂದು ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ, ತಲೆ ಮೇಲೆತ್ತಿದ್ದಾನೆ, ಎರಡೂ ಬಾಹುಗಳನ್ನು ಮೇಲೆತ್ತಿದ್ದಾನೆ. ಊರ್ಧ್ವಬಾಹು ನಭೋದೃಷ್ಟಿ. ಈ ರೀತಿ 1000 ವರ್ಷ ನಿರಂತರವಾಗಿ ತಪಸ್ಸು ಮಾಡಿದ್ದಾನೆ. ಏನಿಲ್ಲ, ಅನ್ನ ಇಲ್ಲ, ಆಹಾರ ಇಲ್ಲ, ಏನಿಲ್ಲ, ಅಂತಹ ಘೋರವಾದ ತಪಸ್ಸನ್ನು ಮಾಡಿದ್ದಾನೆ. ಸಕಾಮವಾದ ತಪಸ್ಸು, ಕ್ರೂರವಾದ ತಪಸ್ಸು, ದುರುದ್ದೇಶದಿಂದ ಮಾಡುವಂತಹ ತಪಸ್ಸು, ದೇವತೆಗಳ, ಋಷಿಗಳ, ಮುನಿಗಳ, ಸಜ್ಜನರ ದ್ರೋಹ ಮಾಡಬೇಕು ಅಂತ ಶಕ್ತಿಯನ್ನು ಪಡೆಯುವುದಕ್ಕೆ ಮಾಡುವ ತಪಸ್ಸು. ಹೀಗಾಗಿ ಇಂತಹ ತಪಸ್ಸಿನಿಂದ ಎಲ್ಲರಿಗೂ ಕ್ಷೋಭವಾಗತ್ತೆ. ಇಂತಹ ದುಷ್ಟ ಕಾರ್ಯಗಳು ಜಗತ್ತಿನ ಮೂಲೆಯಲ್ಲಿ ಎಲ್ಲಿಯೋ ನಡೆದರೂ ಎಲ್ಲರಿಗೂ ಅದರಿಂದ ತೊಂದರೆಯಾಗತ್ತೆ. ಸಕಾಮಂತು ತಪಃ ಕ್ರೂರಂ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಹೀಗಾಗಿ ಇವನು ಮಾಡುವ ತಪಸ್ಸಿನಿಂದ ಎಲ್ಲ ಕಡೆಗೆ ಪೀಡೆಯಾಗ್ತಾ ಇದ್ದರೆ, ಬಾಧೆಯಾಗ್ತಾ ಇದ್ದರೆ ದೇವತೆಗಳು ಭಗವಂತನಿಗೆ ಶರಣು ಹೋಗಿದ್ದಾರೆ. ಪರಮಾತ್ಮನಿಗೆ ಶರಣು ಹೋದರೆ ಭಗವಂತ ಹೇಳಿದ, ನೀವೇನು ಚಿಂತೆ ಮಾಡಬೇಡಿ. ಯದಾ ವೇದೇಶು ದೇವೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈ ಚ ವಿದ್ವೇಷಃ ಸವಾ ಆಶು ವಿನಶ್ಯತಿ. ದೇವತೆಗಳ ದ್ರೋಹ, ವೇದಗಳ ದ್ರೋಹ, ಬ್ರಾಹ್ಮಣರು, ಗೋವುಗಳು, ಸಜ್ಜನರು, ವಿಷ್ಣು ಭಕ್ತರು ಅಂಥವರ ದ್ರೋಹ ಮಾಡಿದರೆ ಅವನು ಮಾಡಿದ ದ್ರೋಹ, ಅವನು ಮಾಡಿದ ಪಾಪ, ಅದರಿಂದಲೇ ಅವನು ನಷ್ಟನಾಗಿ ಹೋಗ್ತಾನೆ. ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ? ಅವನು ಬಹಳ ದುಷ್ಟ ಇದ್ದಾನೆ, ಏನು ಮಾಡಬೇಕು? ಅವನು ದುಷ್ಟ ಇದ್ದಾನೆ ಅನ್ನೋದಕ್ಕೆ ಸಂತೋಷ ಪಡಬೇಕು. ಯಾಕೆ ಅಂದರೆ ಆ ದುಷ್ಟತನವೇ ಅವನನ್ನು ಸಂಹಾರ ಮಾಡುತ್ತೆ, ಅವನ ದೋಷವೇ ಅವನನ್ನು ಕೀಳಿ ಹಾಕ್ತದೆ. ಯಾಕೆ ನೀವು ಚಿಂತೆ ಮಾಡ್ತೀರಾ? ಸ್ವಲ್ಪ ಪ್ರತೀಕ್ಷೆಯನ್ನು ಮಾಡಿ. ಪ್ರಹ್ಲಾದಾಯ ಯದಾದೃಹ್ಯೇತ್ ಸ್ವಸುತಾಯ ಮಹಾತ್ಮನೇ. ಯಾವಾಗ ಪರಮಭಕ್ತನಾದಂತಹ ತನ್ನ ಮಗನ ಮೇಲೆ ದ್ರೋಹ ಮಾಡ್ತಾನೆ, ಆಗ ಅವನನ್ನು ನಾನು ಸಂಹಾರ ಮಾಡ್ತೇನೆ. ಅಲ್ಲಿಯವರೆಗೆ ಕಾಯಿರಿ. ನನ್ನ ಭಕ್ತನಾದ ಪ್ರಹ್ಲಾದನ ಒಂದು ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು, ಭಕ್ತಿಯ ಮಹಿಮೆಯನ್ನು ತೋರಿಸಬೇಕು. ಪೂರ್ಣವಾದ ಶ್ರದ್ಧೆಯಿಂದ ನಂಬಿದಂತಹ ಜನರ ರಕ್ಷಣೆಗೆ ನಾನು ಹೇಗೆ ಹಿಂದೆ ಬಂದು ನಿಲ್ತೇನೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕು. ಅದಕ್ಕಾಗಿ ಒಂದು ಉದಾಹರಣೆ ಬೇಕು. ಹೀಗಾಗಿ ನಾನು ಪ್ರಹ್ಲಾದನನ್ನು ಉದಾಹರಣೆಯಾಗಿ ಜಗತ್ತಿಗೆ ಕೊಡಬೇಕಾಗಿದೆ. ನಾನು ಈಗಲೇ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದರೆ ಆ ಉದಾಹರಣೆ ಮುಂದಿನ ಜಗತ್ತಿಗೆ ಸಿಗೋದಿಲ್ಲ. ಅದಕ್ಕಾಗಿ ತಡೆಯಿರಿ, ಅದಕ್ಕಾಗಿ ಕಾಯಿರಿ. ಪ್ರಹ್ಲಾದ ರಾಜರ ದ್ರೋಹವನ್ನು ಅವನು ಮಾಡಿದಾಗ ಅವನ ಸಂಹಾರಕ್ಕಾಗಿ ನಾನು ಅವತಾರ ಮಾಡುತ್ತೇನೆ ಅಂತ ಪರಮಾತ್ಮ ಆಶ್ವಾಸನೆಯನ್ನು ಕೊಡ್ತಾನೆ. ಇವನು ಕೇಳಿದ ವರ ಏನು? ಬ್ರಹ್ಮದೇವರ ಹತ್ತಿರ ಇವನು ಕೇಳಿದಂತಹ ವರ ಎಂತಹ ಘೋರವಾದಂತಹ ವರ. ಹಗಲು ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂತ್. ನೀನು ಹುಟ್ಟಿಸಿದ ಯಾವ ಭೂತದಿಂದಲೂ ನಾನು ಸಾಯಬಾರದು. ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು. ಹಗಲಿಲ್ಲ, ರಾತ್ರಿ ಇಲ್ಲ, ಭೂಮಿಯಲ್ಲಲ್ಲ, ಆಕಾಶದಲ್ಲಲ್ಲ, ಪ್ರಾಣ ಇದ್ದ ವಸ್ತುಗಳಿಂದಲ್ಲ, ಪ್ರಾಣ ಇಲ್ಲದ ವಸ್ತುಗಳಿಂದಲ್ಲ. ಈ ರೀತಿಯ ವರಗಳನ್ನು ಪಡೆದು ಭಾರೀ ಉನ್ಮತ್ತನಾಗಿ ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಮುನಿಗಳನ್ನು ಬೆದರಿಸಿ ಅವರೆಲ್ಲರನ್ನೂ ಓಡಿಸಿ ಎಲ್ಲ ಕಡೆಗೂ ತನ್ನದೇ ಅಧಿಕಾರವನ್ನು ತಾನು ಚಲಾಯಿಸ್ತಾ ಇದ್ದಾನೆ. ಶ್ರಾದ್ದ ಮಾಡಿದರೆ ನನಗಾಗಿ, ಯಜ್ಞ ಮಾಡಿದರೆ ನನಗಾಗಿ, ಪೂಜೆ ನನಗಾಗಿ, ಯಾವುದನ್ನು ಬೇರೆಯವರಿಗೆ ಮಾಡುವಂತಿಲ್ಲ ಅಂತ. ಎಂತಹ ದುಷ್ಟ ಸ್ವಭಾವ ಅಸುರರಿಗೆ! ಯಾವ ಬ್ರಹ್ಮದೇವರ ವರದಿಂದ ತಾನಿಷ್ಟು ಶಕ್ತಿಯನ್ನು ಪಡೆದಿದ್ದಾನೆ, ಅವರು ದೇವತೋತ್ತಮರು,
ಅಂತಹ ದೇವತೆಗಳನ್ನೇ ದ್ರೋಹ ಮಾಡುವುದಕ್ಕೆ ಹೋದ. ಅವರಿಂದೇ ಶಕ್ತಿಯನ್ನು ಪಡೆದು ಅವರ ದ್ರೋಹವನ್ನೇ ಮಾಡುವಂತಹ ಸ್ವಭಾವ ಅಸುರರಿಗೆ. ಅಸುರರು ದ್ವೇಷ ಮಾಡೋದಕ್ಕೆ ಶಕ್ತಿ ಕೊಡೋದು ದೇವರು, ವಾಯುದೇವರೇ. ಅವರಿಗೆ ಊಟಕ್ಕೆ ಕೊಡೋದು ದೇವರೇ, ಅವರು ಉಂಡ ಅನ್ನ ಪಚನ ಮಾಡೋದು ದೇವರೇ. ಎಲ್ಲವೂ ದೇವರಿಂದಲೇ, ದೇವತೆಗಳಿಂದಲೇ ಪಡೆದು ದೇವರ ದ್ರೋಹವನ್ನು ಅವರು ಮಾಡ್ತಾರೆ ಎನ್ನುವುದನ್ನು ಉದಾಹರಣೆಯ ಮೂಲಕ ನಮಗೆ ಭಾಗವತ ತೋರಿಸ್ತದಷ್ಟೆ. ಬರೀ ಅಸುರರಲ್ಲ, ನಾವೂ ಅಷ್ಟೇ. ನಾವೇನಾದರೂ ವೇದವಿಹಿತವಾದ ಕರ್ಮಗಳನ್ನು ಮಾಡಿದರೆ ಸರಿ, ನಿಷಿದ್ಧವಾದ ಕರ್ಮಗಳನ್ನು ಮಾಡಿ ದೇವರ ಆಜ್ಞೆಯನ್ನು ಉಲ್ಲಂಘನ ಮಾಡಿ ಏನಾದರೂ ವ್ಯತಿರಿಕ್ತವಾಗಿ ಪಾಪಕರ್ಮಗಳನ್ನು ಮಾಡ್ತೇವೆ ಅಂದರೆ ಅದು ದೇವರೇ ಕೊಟ್ಟ ಶಕ್ತಿ, ದೇವರೇ ಕೊಟ್ಟ ದೇಹ, ಇಂದ್ರಿಯ, ಮನಸ್ಸುಗಳನ್ನು ದೇವರ ಆಜ್ಞೆಯನ್ನು ಉಲ್ಲಂಘನ ಮಾಡುವುದಕ್ಕೆ ಬಳಸಿದರೆ ಅದು ದೊಡ್ಡದಾದಂತಹ ದ್ರೋಹವಾಗುತ್ತೆ. ಆ ರೀತಿ ಮಾಡಬಾರದು ಅನ್ನುವುದನ್ನು ತಿಳಿಸುವುದಕ್ಕೆ ಹೇಳ್ತಾರೆ. ಹೀಗೆ ದೇವತೆಗಳಿಗೆ ಮಾಡಿದಂತಹ ದ್ರೋಹ, ಋಷಿ ಮುನಿಗಳಿಗೆ ಕೊಟ್ಟಂತಹ ಉಪಟಳ, ಇವುಗಳೆಲ್ಲವನ್ನು ಕಂಡು ದೇವತೆಗಳು ಭಗವಂತನಿಗೆ ಶರಣು ಹೋದಾಗ ಭಗವಂತ ಆಶ್ವಾಸನೆಯನ್ನು ನೀಡಿದ್ದಾನೆ. ಪ್ರಹ್ಲಾದರಾಜರ ಅವತಾರ ಆಗಿದೆ. ಪರಮ ಭಗವದ್ಭಕ್ತ, ಕೃಷ್ಣಗ್ರಹ ಗೃಹೀತಾತ್ಮ. ಭೂತ ಬಡೆದ ವ್ಯಕ್ತಿ ಹೇಗಿರಬೇಕೋ, ಇನ್ನೇನು ಬಾಹ್ಯ ಪ್ರಪಂಚದ ಅರಿವಿಲ್ಲದಂತೆ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಭೂತ ಇದ್ದಾಗೆ. ಏಕೋ ವಿಷ್ಣುರ್ಮಹದ್ಭೂತಂ. ಅದರ ಅಭಿಪ್ರಾಯ ಶ್ರೀಕೃಷ್ಣ ಪರಮಾತ್ಮನ ಚಿಂತನ, ಮೂಲರೂಪಿಯಾದ ಭಗವಂತನ ಚಿಂತನ, ಪರಮಾತ್ಮನ ಅನೇಕ ಅವತಾರಗಳ ಲೀಲೆಗಳು, ಅದರ ಚಿಂತನ, ಅದರ ಧ್ಯಾನ, ಅದರೊಳಗೇ ಮುಳುಗಿದ್ದಾನೆ. ನ್ಯಸ್ತ ಕ್ರೀಡನಕೋ ಬಾಲಃ. ಒಂದು ದಿನ ಆಟಿಕೆಯ ಸಾಮಾನುಗಳನ್ನು ತೆಗೆದುಕೊಂಡದ್ದಿಲ್ಲ, ಆಟ ಆಡಿದ್ದಿಲ್ಲ. ಯಾವಾಗಲೂ ದೇವರ ಸ್ತೋತ್ರ, ದೇವರ ಚಿಂತನ, ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಅಳತಾನೆ, ನಗತಾನೆ, ಕುಣಿತಾನೆ. ಚಿಕ್ಕ ಬಾಲಕ. ಬಹಳ ವಯಸ್ಸಾದ ಮೇಲೆ ಈ ಅವಸ್ಥೆ ಬರುತ್ತೆ. ದೇವರ ಮಹಿಮೆಯನ್ನು ಕೇಳುವಾಗ ಆನಂದ ಬಾಷ್ಪಗಳು ಸುರಿಯೋದು, ಆ ಭಗವಂತನ ಕಾರುಣ್ಯವನ್ನು ಚಿಂತನ ಮಾಡ್ತಾ ಮಾಡ್ತಾ ಕಣ್ಣೀರು ಸುರಿಸೋದು, ಕುಣಿಯೋದು, ಇವೆಲ್ಲ ಪಕ್ವತೆ ಬಂದ ಮೇಲೆ ಬರುವಂತಹ ಲಕ್ಷಣಗಳು. ಆದರೆ ಮಗು ಇದ್ದಾಗಲೇ ಪ್ರಹ್ಲಾದರಾಜರಲ್ಲಿ ಈ ಎಲ್ಲ ಲಕ್ಷಣಗಳಿದ್ದವು. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ನಾನಾ ವಿಧವಾದ ರೀತಿಯಲ್ಲಿ ಅವನ ಭಕ್ತಿಯ ವಿವಿಧ ಚೇಷ್ಟೆಗಳು. ಅಂತಹ ಪರಮ ಭಗವದ್ಭಕ್ತನಾಗಿದ್ದಾನೆ ಪ್ರಹ್ಲಾದರಾಜ. ಇವನಿಗೆ ವಿದ್ಯಾಭ್ಯಾಸ ಆಗಬೇಕು ಅಂತ ಪ್ರಹ್ಲಾದರಾಜರನ್ನು ಷಂಡಾಮರ್ಕರ ಹತ್ತಿರ ಕೊಟ್ಟು ಕಳಿಸಿದ್ದಾನೆ. ಶುಕ್ರಾಚಾರ್ಯರ ಮಕ್ಕಳು ಷಂಡಾಮರ್ಕರು. ಅವರಿಬ್ಬರ ಹತ್ತಿರ ಇವರನ್ನು, ಪ್ರಹ್ಲಾದರಾಜರನ್ನು ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿದ. ಸ್ವಲ್ಪ ದಿವಸ ಆಯಿತು. ಮೊದಲೇ ಹೇಳಿದ್ದ, ಏನು ಮೋಕ್ಷ ಹೆಸರೇ ತೆಗೆಯಬಾರದು ಅಂತ. ಯಾಕೆ ಅಂದರೆ ಮೋಕ್ಷ ಅಂತ ಬಂದರೆ ಮೋಕ್ಷದಸ್ತು ಜನಾರ್ದನ. ಮೋಕ್ಷ ಕೊಡುವವ ಯಾರು ಅಂದರೆ ವಿಷ್ಣು ಅಂತ. ಮತ್ತೆ ನನ್ನ ಶತ್ರುವಿನ ಹೆಸರು ನೀವು ತೆಗೆದುಕೊಳ್ಳಬೇಕಾಗತ್ತೆ. ಅಂದರೆ ಒಂದು ವಿಷಯವನ್ನು ಗಮನಿಸಿ, ಹಿರಣ್ಯಕಶಿಪು ಅಸುರನಾದರೂ ಕೂಡ ಅವನಿಗೂ ಇದು ಗೊತ್ತು. ಮೋಕ್ಷದ ಬಗ್ಗೆ ಹೇಳಬೇಡ ಅಂತ ಯಾಕೆ ಅನ್ಬೇಕು ಅವನು? ಮೋಕ್ಷದ ಬಗ್ಗೆ ಹೇಳಿ, ಆ ಮೋಕ್ಷವನ್ನು ನಾನೇ ಕೊಡ್ತೇನೆ ಅಂತ ಹೇಳಿ, ಅಥವಾ ಇನ್ಯಾರೋ ದೇವತೆಗಳು ಕೊಡ್ತಾರೆ ಅಂತ ಹೇಳಿ ಅಂತ ಅನ್ಬೋದಾಗಿತ್ತು. ವಿಷ್ಣು ತಾನೇ ಶತ್ರು, ಅವನನ್ನು ಬಿಟ್ಟು ಇನ್ನೊಬ್ಬರ ಹೆಸರು ಹೇಳಿ ಅಂತ. ಆ ಧೈರ್ಯ ಬಂದಿಲ್ಲ ಅವನಿಗೆ, ಅಸುರನಿಗೆ. ಮೋಕ್ಷ ಅಂತ ಬಂದರೆ ಏನು ಲಗ ಹೊಡೆದ್ರು ಇನ್ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದವರೆಲ್ಲ ಬೇರೆ ಬೇರೆ ಭೋಗಗಳನ್ನು ಕೊಡಬಹುದು. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ಮೋಕ್ಷ ಕೊಡಬೇಕು ಅಂದರೆ ನಾರಾಯಣನೇ ಕೊಡಬೇಕು. ಮತ್ತೆ ನೀವು ನಾರಾಯಣನ ಮಹಿಮೆಯನ್ನೇ ವರ್ಣನೆ ಮಾಡೋರು. ಅದಕ್ಕಾಗಿ ಮೋಕ್ಷದ ವಿಚಾರವನ್ನೇ ತೆಗೆಯಬೇಡಿ. ಕೇವಲ ಧರ್ಮ, ಅರ್ಥ, ಕಾಮ ತ್ರಿವರ್ಗದ ಉಪದೇಶ ಮಾತ್ರ ಮಾಡಬೇಕು, ಮೋಕ್ಷದ ವಿಚಾರವೇ ಬೇಡ ಅಂತ. ಪ್ರಾಯ ಅದನ್ನೇ ಕಲಿಸಿರಬಹುದು ಅನ್ನುವ ವಿಶ್ವಾಸದಿಂದ ಪ್ರಹ್ಲಾದರಾಜರನ್ನು ಕರೆದು ಹಿರಣ್ಯಕಶಿಪು ಕೇಳಿದರೆ, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ್. ಏನು ಉಪದೇಶ! ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಪಾಠ ಒಪ್ಪಿಸುವುದಲ್ಲ, ಉಪದೇಶ ಮಾಡ್ತಾ ಇದ್ದಾರೆ. ಅವನ
ಮೂಲಕ ನಮ್ಮೆಲ್ಲರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೀನೇನು ಕಲಿತೆ ಅಂದರೆ ಅವನೊಂದ ಪ್ರಹ್ಲಾದರಾಜ, ನಾನು ಮಾಡಿದೆ, ನನ್ನದು ನನ್ನದು, ನಾನು ದೊಡ್ಡವ, ನಾನು ಶ್ರೀಮಂತ, ನನ್ನ ಅಧಿಕಾರ, ಈ ಎಲ್ಲ ಏನು ದುರಾಗ್ರಹಗಳಿವೆ, ಸ್ವಾತಂತ್ರ್ಯಾಭಿಮಾನ ಇದೆ, ಇದರಿಂದ ಎಲ್ಲರೂ ಉದ್ವಿಗ್ನರಾಗಿದ್ದಾರೆ. ತಿಳುವಳಿಕೆ ಇಲ್ಲ, ನಾನು ಸ್ವತಂತ್ರ ಅನ್ನುವ ಭ್ರಮೆ, ಅದರಿಂದಾಗಿ ನಾನಾ ವಿಧವಾದ ದುಃಖಗಳನ್ನು ಹೊಂದುತ್ತಾರೆ. ದೇವರು ಸ್ವತಂತ್ರ, ಎಲ್ಲವೂ ಅವನ ಅಧೀನ ಅಂತ ತಿಳಿದರೆ ಯಾವ ದುಃಖಕ್ಕೂ ಅವಕಾಶ ಇಲ್ಲ. ಅಂತಹ ತಿಳುವಳಿಕೆ ಇಲ್ಲದಂತೆ ಒದ್ದಾಡುವ ಈ ಜನರನ್ನು ನೋಡಿ ನನಗನಿಸ್ತದೆ, ಇಂತಹ ಅಂಧಕೂಪದಲ್ಲಿ, ಸಂಸಾರದ ಅಂಧಕೂಪದಲ್ಲಿ ಇಲ್ಲದಂತೆ ಇದರಿಂದ ದೂರ ಇದ್ದು ಅರಣ್ಯಕ್ಕೆ ಹೋಗಿ ಏಕಾಂತದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಅವನ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡ್ತಾ ಸಾಧನೆ ಮಾಡಬೇಕು, ಆತ್ಮೋದ್ಧಾರದ ದಾರಿಯನ್ನು ಕಂಡುಕೊಳ್ಳಬೇಕು ಅಂತ ನನಗನ್ನಿಸ್ತದೆ. ವನ ಅಂದರೆ ಭಗವಂತ, ಪರಮಾತ್ಮನಿಗೆ ವನ ಅಂತ ಹೆಸರಿದೆ. ಉಪನಿಷತ್ತು ಹೇಳುತ್ತದೆ ತದ್ವನಂ ಇತ್ಯುಪಾಸಿತವ್ಯಂ ಅಂತ. ಅಂತಹ ಎಲ್ಲರಿಂದಲೂ ವನನೀಯ ಭಜನೀಯನಾದಂತಹ ಸರ್ವೋತ್ತಮನಾದ ಭಗವಂತನ ಉಪಾಸನೆಯನ್ನು ಮಾಡಬೇಕು, ಅವನ ಭಜನೆಯನ್ನು ಮಾಡಬೇಕು ಅಂತನ್ನೋದು ನಾನು ಕಂಡುಕೊಂಡಂತಹ ಸತ್ಯ ಅಂತ. ಹಿರಣ್ಯಕಶಿಪುವಿಗೆ ಮೊದಲನೇ ಸಲ ಅಷ್ಟು ಸಿಟ್ಟು ಬರಲಿಲ್ಲ. ಏನೋ ಸಣ್ಣ ಮಗು ಏನೋ ಹೇಳುತ್ತದೆ, ಯಾರೋ ಬೇರೆಯವರು ವೈಷ್ಣವರು ಅಲ್ಲಿ ಇಲ್ಲಿ ಅಧಿಕ ಮಾಸದ ಬಾಗಣ ತಗೊಳ್ಳಿಕ್ಕೆ ಹೋಗುವಾಗ ಮಧ್ಯದಲ್ಲಿ ಗುರುಕುಲದಲ್ಲಿ ವಿಶ್ರಾಂತಿಗೆ ಅಂತ ಹೇಳಿದಾಗ ಏನೋ ಒಂದೆರಡು ಅಕ್ಷರ ಕಲಿಸಿ ಹೋಗಿರ್ಬೋದು. ಚಂಡಾಮರಕರೇ ಸ್ವಲ್ಪ ಹುಷಾರಾಗಿರ್ರಿ, ಈ ವೈಷ್ಣವ ಪಂಡಿತರಿಗೆ ಯಾರಿಗೂ ಒಳಗೆ ಅವಕಾಶ ಕೊಡಬೇಡಿ, ನೀವೇ ಪಾಠ ಹೇಳಬೇಕು, ಇದೇನೋ ಬೇರೆಯವರು ತಲೆ ತುಂಬಿದಾಗಿದೆ, ಹೋಗಲಿ ಪಾಪ ಅಂತ. ಸರಿ, ಸ್ವಲ್ಪ ದಿವಸ ಆಯಿತು. ಈಗ ಮಾತ್ರ ಚೆನ್ನಾಗಿ ಚಂಡಾಮರಕರು ನಾನು ಹೇಳಿದ ವಿದ್ಯೆಯನ್ನು ತ್ರಿವರ್ಗವನ್ನು ಕಳಿಸಿರ್ತಾರೆ ಎನ್ನುವ ವಿಶ್ವಾಸದಿಂದ ಮತ್ತೆ ಕರೆದು ಕೇಳಿದಾಗ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಎಷ್ಟು ಸುಂದರವಾಗಿ ಧೈರ್ಯದಿಂದ ಪ್ರಹ್ಲಾದರಾಜರು ಹೇಳಿದರು. ನಾವು ಆಚರಣೆ ಮಾಡುವಂತಹ ಧರ್ಮ, ನಾವು ನಂಬಿದಂತಹ ತತ್ವ, ಇದು ಅತ್ಯಂತ ಸತ್ಯ, ಪ್ರಾಮಾಣಿಕ, ಇದು ಶ್ರೇಯಸ್ಸನ್ನು ಕೊಡುತ್ತೆ ಎನ್ನುವಂತಹ ಪೂರ್ಣವಾದಂತಹ ಶ್ರದ್ಧೆ ಇದ್ದಾಗ, ನಂಬಿಕೆ ಇದ್ದಾಗ ಯಾವುದಕ್ಕೂ ಹೆದರಬಾರದು. ಎಂತಹ ಪರಿಸ್ಥಿತಿಯಲ್ಲಿಯೂ ಯಾರ ಎದುರಿನಲ್ಲಿಯೂ ನಮ್ಮ ಧರ್ಮವನ್ನು ಆಚರಣೆ ಮಾಡೋದಕ್ಕೆ, ನಮ್ಮ ತತ್ವವನ್ನು ಹೇಳುವುದಕ್ಕೆ ನಾವು ಹೆದರಬಾರದು ಅನ್ನೋದನ್ನು ಪ್ರಹ್ಲಾದರಾಜರು ತಿಳಿಸ್ತಾ ಇದ್ದಾರೆ. ಇನ್ನೊಬ್ಬರಿದ್ದಾರೆ ಅಂದರೆ ನಾವು ಸಂಕೋಚ ಮಾಡ್ತೇವೆ. ವಿಷ್ಣು ಸರ್ವೋತ್ತಮ ಅಂತ ಅನ್ಬೇಕೋ ಬೇಡೋ, ಪಾಪ ಅವರೇನು ಅಂದ್ಕೊಳ್ತಾರೋ, ನಮ್ಮ ಧರ್ಮ, ನಮ್ಮ ಗಂಧ, ನಮ್ಮ ಅಂಗಾರ, ಅಕ್ಷತೆ, ಗೋಪಿಚಂದನ, ಮುದ್ರಾಧಾರಣೆ, ಏನು ಅಂದ್ಕೊಳ್ತಾರೋ ಏನೋ, ಬೇಡ, ಮನೆಯಲ್ಲಿದ್ದಾಗ ಹಚ್ಕೊಳ್ಳೋಣ, ಹೋಗುವಾಗ ತೊಳ್ಕೊಂಡು ಹೋಗಿಬಿಡೋಣ ಅಂತ ಪ್ರಹ್ಲಾದರಾಜರು ತೋರಿಸ್ತಾರೆ. ಹಿರಣ್ಯಕಶಿಪು ಅಂತಹ ಉಗ್ರಮೂರ್ತಿ, ಅವನ ಎದುರಿನಲ್ಲಿ ಧೈರ್ಯದಿಂದ ಹೇಳ್ತಾರೆ, ಏನೇನೇನೇನೂ ಹೆದರಿಕಿಲ್ಲ, ಅವನ ತೊಡೆಯ ಮೇಲೆ ಕುಳಿತು ಹೇಳ್ತಾರೆ, ನೀನೇನು ಮಾಡ್ತೀಯ ನನಗೇನ್ನುವಂತಹ ಎದೆಗಾರಿಕೆ ಅವರಿಗೆ. ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಈ 9 ಚಿಹ್ನೆಗಳಿರಬೇಕು. ನಿರಂತರವಾಗಿ ಹರಿಕಥಾ ಶ್ರವಣ ಮಾಡಬೇಕು, ತಾನು ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು, ಸ್ಮರಣೆ ಮಾಡಬೇಕು. ಪರಮಾತ್ಮನ ಪಾದ, ಭಗವದ್ಭಕ್ತರ ಪಾದ, ಅವುಗಳ ಸೇವೆಯನ್ನು ಮಾಡಬೇಕು. ಪರಮಾತ್ಮನ ಪಾದದ ಧ್ಯಾನವನ್ನು ಮಾಡಬೇಕು. ಅರ್ಚನೆ, ನಮಸ್ಕಾರ, ಸ್ತೋತ್ರ. ಅವನು ಈಶ, ನಾನು ದಾಸ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಅವನು ಸ್ವಾಮಿ, ನಾನು ಅವನ ದಾಸ. ಅಂತರ್ಯಾಮಿಯಾಗಿ ಒಳಗೆ ನಿಂತು ನನ್ನನ್ನು ನಿಲ್ಲಿಸ್ತಾನೆ, ನಡೆದು ನಡೆಸ್ತಾನೆ, ನುಡಿದು ನುಡಿಸ್ತಾನೆ. ಅವನು ಬಿಂಬ, ನಾನು ಪ್ರತಿಬಿಂಬ ಅನ್ನುವ ಭಾವನೆ ಯಾವಾಗಲೂ ಮನಸ್ಸಿನಲ್ಲಿರಬೇಕು. ಆತ್ಮನಿ ವೇದನಂ, ನನ್ನೊಳಗೆ ಅಂತರ್ಯಾಮಿಯಾಗಿ ಭಗವಂತ ಮೋಕ್ಷದಲ್ಲಿಯೂ ಇರುತ್ತಾನೆ. ಅನಂತ ಕಾಲದವರೆಗೆ ನನಗೆ ನಿಯಾಮಕನಾಗಿ ಆ ಭಗವಂತ ಇದ್ದಾನೆ. ಅವನ ನನ್ನ ನಂಟಸ್ತಿಕೆ ಇಂದಿನದು, ನಿನ್ನೆಯದು, ನಾಳೆಯದು ಅಲ್ಲ, ಇದು ಅನಾದಿ ಅನಂತ ಎಂಬ ಅನುಸಂಧಾನ ಮನಸ್ಸಿನಲ್ಲಿರಬೇಕು. ಇದು ಭಕ್ತಿಯ ಲಕ್ಷಣಗಳು. ಇದನ್ನು ಮಾಡಿದರೆ ಮನುಷ್ಯನಿಗೆ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ, ಈ 9 ಚಿಹ್ನೆಗಳಿಂದ ಕೂಡಿದ ಭಕ್ತಿಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಆಗ ಮನುಷ್ಯ ಈ ಸಂಸಾರದಿಂದ ಉದ್ಧಾರವನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತಾನೆ ಎಂಬ ತತ್ವವನ್ನು
ಧೈರ್ಯದಿಂದ ಪ್ರಹ್ಲಾದರಾಜರು ಹೇಳಿದಾಗ ಸಿಟ್ಟು ನೆತ್ತಿಗೆ ಏರಿದೆ. ನನ್ನ ಮನೆಯಲ್ಲಿ ನನ್ನಿಂದ ಹುಟ್ಟಿ ಈ ರೀತಿ ದ್ರೋಹವನ್ನು ನೀನು ಮಾಡ್ತಾ ಇದ್ದೀಯಾ, ನಿನ್ನನ್ನು ಸಂಹಾರ ಮಾಡುತ್ತೇನೆ ಅಂತ. ಅವನಿಗೇನು ಭಯ ಇಲ್ಲ. ಎಲ್ಲರನ್ನೂ ಕರೆದ. ಎಷ್ಟೆಷ್ಟು ಉಪಾಯಗಳಿವೆ. ಇವನು ಇಷ್ಟು ಧೈರ್ಯದಿಂದ ನನ್ನ ಶತ್ರುವಾದ ವಿಷ್ಣುವನ್ನು ಭಜಿಸ್ತಾನೆ ಅಂದರೆ ಏನೋ ಶತ್ರು ಪಕ್ಷದವರ ಕೈವಾಡ ಇದೆ ಇದರಲ್ಲಿ. ಹಾಗಾದರೆ ಇವನನ್ನು ಉಳಿಸೋದು ಬೇಡ. ನಮ್ಮ ಮೈಗೆ ರೋಗ ಆದರೆ, ಯಾವ ಅಂಗಕ್ಕೆ ರೋಗವಾಗಿದೆ ಅದನ್ನು ಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಆ ಅಂಗವನ್ನು ಕತ್ತರಿಸಿ ಹಾಕ್ತಾರೆ, ಉಳಿದ ದೇಹ ಚೆನ್ನಾಗಿರಲಿ ಅಂತ. ಹಾಗೆ ನನ್ನ ಹೊಟ್ಟೆಯಿಂದಲೇ ಹುಟ್ಟಿದ ಮಗ ಇರಬಹುದು, ಆದರೆ ಇವ ನಮ್ಮ ಅಸುರ ಕುಲಕ್ಕೆ ವಿರೋಧಿಯಾಗಿದ್ದಾನೆ, ಇವನನ್ನು ಸಂಹಾರ ಮಾಡಲೇಬೇಕು, ಏನಾದರೂ ಉಪಾಯ ಮಾಡಿ ಅಂತ ಶೂಲಗಳಿಂದ ಹೊಡೆದಿದ್ದಾರೆ, ಏನಾಗಿಲ್ಲ. ಏನು ಭಗವಂತನ ಅನುಗ್ರಹದ ಬಲ ನೋಡಿ. ದೇವರ ಅನುಗ್ರಹವನ್ನು ಪಡೆದಂತಹ ಭಕ್ತರ ಸ್ಮರಣೆಯನ್ನು ಮಾಡಿದರೇನೇ ಏನಾಗೋದಿಲ್ಲ ಅಂತ ಕೇಳ್ತೇವೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಮಾಡಿದ್ದಕ್ಕೆ ಅವರ ಶಿಷ್ಯರಾದ ಸತ್ಯಾಭಿನವ ತೀರ್ಥರ ಮೇಲೆ ಆಯುಧಗಳ ಪ್ರಹಾರ ಮಾಡಿದರೆ, ಬೆಂಕಿಯಿಂದ ಸುಟ್ಟರೆ, ಕೂದಲು ಕಿತ್ತಲು ಪ್ರಯತ್ನ ಮಾಡಿದರೆ ಒಂದು ಚೂರು ಗಾಯ ಆಗಿಲ್ಲ, ರಕ್ತ ಬಂದಿಲ್ಲ, ಮೈ ಸುಟ್ಟಿಲ್ಲ ಅಂತೆ. ಅಂತಹ ಅಪಾರವಾದ ಮಹಿಮೆ ಗುರುಗಳ ಸ್ಮರಣೆಯಲ್ಲಿದೆ ಅಂತ ಸತ್ಯನಾಥರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಇವನು ಜಗನ್ನಾಥ, ಸರ್ವೋತ್ತಮನಾದ ಭಗವಂತ. ಅಂತಹ ಭಗವಂತನ ನಾಮದ ಮಹಿಮೆ ಹೇಗಿರಲಿಕ್ಕಿಲ್ಲ. ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಮಾಡಿ ದೇವರಿಂದ ಅನುಗ್ರಹವನ್ನು ಪಡೆಯುತ್ತಾ ಇದ್ದಾನೆ ಪ್ರಹ್ಲಾದರಾಜ. ವಾಯುದೇವರಿಗೂ ವಿಷಪ್ರಾಶನ ಮಾಡಿಸಿದರು ಭೀಮಸೇನ ದೇವರಿಗೆ. ಆದರೆ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿ ಹೊಸದಾಗಿ ಬಲ ಪಡೀತಾ ಇರಲಿಲ್ಲ ಭೀಮಸೇನ ದೇವರು. ಅನಾದಿಯಾದ ಭಗವದ್ ಅನುಗ್ರಹದಿಂದಲೇ ಬಲ ಇದ್ದದ್ದರಿಂದ ಗೆದ್ದರು ಪ್ರಹ್ಲಾದರಾಜರು. ಆ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಸ್ಮರಣೆ ಮಾಡಿ ಪರಮಾತ್ಮನಿಂದ ಬಲ ಪಡೆದು ಬಂದ ಆಪತ್ತುಗಳನ್ನೆಲ್ಲ ಕಳೆದುಕೊಂಡಿದ್ದಾರೆ. ಆನೆಯಿಂದ ತುಳಿಸಿದರು, ವಿಷ ಕುಡಿಸಿದರು, ಪರ್ವತದಿಂದ ಕೆಳಗೆ ಹಾಕಿದ್ದಾರೆ. ಏನು ಮಾಡಿದರೂ ಪ್ರಹ್ಲಾದರಾಜರಿಗೆ ಕಿಂಚಿತ್ತೂ ವಿಕಾರ ಇಲ್ಲ. ಅಷ್ಟು ಆನಂದವಾಗಿ ಪ್ರಹ್ಲಾದರಾಜರು ಭಗವಂತನ ಸ್ಮರಣೆಯಲ್ಲಿ ಎಲ್ಲ ಕಷ್ಟಗಳನ್ನು ದಾಟಿ ಬರ್ತಾ ಇದ್ದಾರೆ. ಜೀವನದಲ್ಲಿ ಎಂಥದೇ ಕಷ್ಟ ಬಂದಾಗಲೂ ನರಸಿಂಹದೇವರ ಸ್ಮರಣೆ ಮಾಡಿದರೆ, ಭಗವಂತನ ಸ್ಮರಣೆ ಮಾಡಿದರೆ ಎಲ್ಲ ಕಷ್ಟಗಳನ್ನು ನಾವು ದಾಟಿ ಬರಬಹುದು ಅನ್ನುವುದನ್ನು ಪ್ರಹ್ಲಾದರಾಜರು ತೋರಿಸ್ತಾರೆ. ಸರಿ, ಆಮೇಲೆ ಬಹಳ ಚಿಂತೆ ಆಯಿತು. ಹಾಗಾದರೆ ನೂನಮೇತದ್ವಿರೋಧೇನ ಮೃತ್ಯುರ್ಮೇ ಭವಿತಾನವಾ, ನಾನೇ ಸಾಯೋ ಪ್ರಸಂಗ ಬರುತ್ತೋ ಏನೋ, ಏನು ಮಾಡಿದರೂ ಸಾಯ್ತಾ ಇಲ್ಲ ಅಂದರೆ ಹಾಗಾದರೆ ರಿವರ್ಸ್ ಆಗ್ತದೋ ಇದು, ನಾನು ಸಾಯೋ ಪ್ರಸಂಗ ಬರುತ್ತಾ ಅಂತ ಭಯ ಹುಟ್ಟಿದೆ. ಭಯ ಹುಟ್ಟಿಸುವುದಕ್ಕೆ ಮಾಡಿದ್ದು ದೇವರು ಈ ಕೆಲಸವನ್ನು. ಭಕ್ತರಿಗೆ ಅಭಯ, ದ್ವೇಷಗಳಿಗೆ ಭಯವನ್ನು ನೀಡುವುದೇ ಭಗವಂತನ ಕೆಲಸ ಅಲ್ವಾ. ಮೊದಲು ಭಯವನ್ನು ಹುಟ್ಟಿಸಿದ್ದಾನೆ. ಸುಮ್ಮನೆ ಕೊಂದರೆ ದೊಡ್ಡ ಶಿಕ್ಷೆ ಅಲ್ಲ ಅದು. ಬಹಳ ಹೊತ್ತು ಸಾಯ್ತೇನೆ ಅನ್ನೋ ಭಯದೊಳಗೆ ಸತ್ತು ಸಾಯಬೇಕು. ಆಮೇಲೆ ಅದು ನಿಜವಾದ ಸಾವು. ಆ ಒಳಗಿದ್ದ ಅಸುರನಿಗೆ ಆ ಶಿಕ್ಷೆ ಆಗಬೇಕು ಅನ್ನುವುದಕ್ಕೋಸ್ಕರ ಭಗವಂತ ಆ ಭಯದನ್ನು ಪ್ರವೇಶ ಮಾಡಿಸಿದ್ದಾನೆ. ಷಂಡಾಮರ್ಕರಂದರು, ಯಾಕಷ್ಟು ತಲೆ ಕೆಡಿಸಿಕೊಳ್ತೀಯ? 3 ಲೋಕಗಳನ್ನು ಗೆದ್ದ ನೀನು ಒಂದು ಮಗುವಿನ ಜೊತೆಗೆ ಯಾಕಿಷ್ಟು ವಿರೋಧವನ್ನು ಮಾಡಿ, ದೊಡ್ಡ ಶತ್ರುವಿನ ಜೊತೆಗೆ ಯುದ್ಧ ಮಾಡಿದ ಹಾಗೆ ಯಾಕೆ ಕಷ್ಟಪಡ್ತಾ ಇದ್ದಿ? ಬಿಟ್ಬಿಡವನನ್ನು. ಏನೋ ಚಿಕ್ಕ ವಯಸ್ಸಿನಲ್ಲಿ ಏನೇನೋ ಹಾಡ್ತಾವೆ, ಏನೇನೋ ಮಾಡ್ತವೆ, ಆಮೇಲೆ ಸುಧಾರಿಸ್ತಾರೆ, ಏನು ತಪ್ಪಿಲ್ಲ, ಅವನನ್ನು ಬಿಟ್ಬಿಡು ಅಂದರು. ಆದರೆ ವರುಣ ಪಾಶದಿಂದ ಕಟ್ಟು, ಆಚೆ ಈಚೆ ಓಡಿ ಹೋಗದಂತೆ, ಶತ್ರುಪಕ್ಷಕ್ಕೆ ಸೇರದಂತೆ ಕಟ್ಟಿ ಹಾಕೋಣ ಬೇಕು ಅಂದರೆ. ವರುಣ ಪಾಶದಿಂದ ಕಟ್ಟೋದು ಅಂದರೆ ಮಂತ್ರದಿಂದ ಅಷ್ಟೇ, ಓಡಾಡಿಕೊಂಡಿರ್ತಾನೆ, ಮನೆ ಬಿಟ್ಟು ಎಲ್ಲಿ ಹೋಗೋ ಹಾಗಿಲ್ಲ. ಆ ರೀತಿ ವ್ಯವಸ್ಥೆಯನ್ನು ಮಾಡಿ ಸರಿ ಅಂತ ಹಿರಣ್ಯಕಶಿಪು ಬಿಟ್ಟಿದ್ದಾನೆ. ಷಂಡಾಮರ್ಕರು ಏನೋ ಕೆಲಸ ಇದೆ, ಪೌರೋಹಿತ್ಯ ಅನ್ನೋದಕ್ಕೆ ಆಚೆ ಈಚೆ ಹೋಗಿದ್ದಾರೆ. ಯಾರಿಲ್ಲ. ಮಕ್ಕಳೆಲ್ಲರನ್ನೂ ಕರೆದ ಪ್ರಹ್ಲಾದರಾಜ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಸುರ ಬಾಲಕರು ಎಲ್ಲರೂ ಅಸುರರು, ಪಕ್ಕಾ ಅಸುರರು, ಒಬ್ಬರೂ ಅಲ್ಲಿ ಬೇರೆಯವರಿಲ್ಲ. ಅಂತಹ ಅಸುರರ ಮಧ್ಯದಲ್ಲಿ ಅಸುರ ಜಾತಿಗೇ ಸೇರಿದವ, ಆದರೆ ಸ್ವಭಾವತಃ ವಿಷ್ಣು ಭಕ್ತ ಪ್ರಹ್ಲಾದರಾಜರು ಉಪದೇಶ ಮಾಡ್ತಾ ಇದ್ದಾರೆ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ.
ಈಗ ಆಟ ಆಡೋಣ, ಮುಂದೆ ಅಧ್ಯಯನ ಮಾಡೋಣ, ಮುಂದೆ ಧರ್ಮ ಮಾಡೋಣ ಅಂತ ಅನ್ನಬೇಡಿ ಮಕ್ಕಳೇ. ಈ ವಯಸ್ಸಿನಲ್ಲೇನೇ ಧರ್ಮದ ಆಚರಣೆಯನ್ನು ಮಾಡಬೇಕು. ಈಗಿಂದ ಧರ್ಮದ ಆಚರಣೆಯನ್ನು ಮಾಡಿ ಧರ್ಮದ ಬೀಜ ಬಿತ್ತಿದರೆ ಅದು ಅಂಕುರ ಆಗಿ, ಸಸಿಯಾಗಿ, ಗಿಡ ಆಗಿ, ಹೆಮ್ಮರವಾಗಿ ಆಮೇಲೆ ನಮಗೆ ಫಲ ಕೊಡುವುದಕ್ಕೆ ಸಾಧ್ಯ. ಸಾಯುವ ಪ್ರಸಂಗ ಇದ್ದಾಗ, ವಾರ್ಧಕ್ಯದಲ್ಲಿ ಆಗ ಬೀಜ ಬಿತ್ತಿದರೆ ಅಂಕುರ ಯಾವಾಗ, ಸಸಿ ಯಾವಾಗ, ಮರ ಯಾವಾಗ, ಹೆಮ್ಮರ ಯಾವಾಗ, ಫಲ ಯಾರಿಗೆ? ಈಗಲೇ ಧರ್ಮವನ್ನು ಆರಂಭ ಮಾಡಬೇಕು. ನೀವೆಲ್ಲ ಧರ್ಮವನ್ನು ಆಚರಣೆ ಮಾಡಿ. ಮನುಷ್ಯನ ಅರ್ಧ ಆಯುಷ್ಯ ನಿದ್ರೆಯಲ್ಲಿ ಹೋಗ್ತದೆ. 20 ವರ್ಷ ವಾರ್ಧಕ್ಯ ಅನಾರೋಗ್ಯದಲ್ಲಿ ಹಾಳಾಗಿ ಹೋಗ್ತದೆ. ಮೊದಲು ತಾರುಣ್ಯ ಭೋಗದಲ್ಲಿ ಕಳೆದು ಬಿಡ್ತಾನೆ. ಸಾಧನೆ ಮಾಡುವುದಕ್ಕೆ ಅಂತ ಸಮಯ ಇದೆ. ಯಾವಾಗ? ಪ್ರತ್ಯೇಕವಾದ ಸಮಯ ಮನುಷ್ಯನಿಗೆ ಇಲ್ಲವೇ ಇಲ್ಲ, ಮೀಸಲಿಟ್ಟದ್ದು. ಕೌಮಾರಾವಸ್ಥೆಯಿಂದಲೇ ಪ್ರಾರಂಭ ಮಾಡಿ ವಾರ್ಧಕ್ಯದವರೆಗೂ ನಿರಂತರವಾಗಿ ತನ್ನ ಉಳಿದ ಹವ್ಯಾಸಗಳ ಜೊತೆಗೇ ಧರ್ಮವನ್ನು ಮಾಡಬೇಕೇ ಹೊರತು ಎಲ್ಲ ಮುಗಿದ ಮೇಲೆ ಧರ್ಮವನ್ನು ಮಾಡ್ತೇನೆ ಎನ್ನುವುದು ಮೌಢ್ಯ. ಇದು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಈ ಶ್ಲೋಕವೂ ಚೆನ್ನಾಗಿ ಬರ್ತದೆ. ಆದರೆ ಇದು ಆಚರಣೆಯಲ್ಲಿ ಬರಬೇಕು. ನಾಳೆ ಮಾಡ್ತೇನೆ, ನಾಡದ್ದು ಮಾಡ್ತೇನೆ, ವಯಸ್ಸಾದ ಮೇಲೆ ಧರ್ಮವನ್ನು ಮಾಡ್ತೇವೆ, ರಿಟೈರ್ ಆದ ಮೇಲೆ ಮಾಡ್ತೇವೆ ಅಂತ ಯಾರೂ ಅನ್ನಬಾರದು. ಕಣ್ಣುಗಳು ಕಾಣೋದಿಲ್ಲ, ಕಿವಿಗಳು ಕೇಳೋದಿಲ್ಲ. ದಾಸರು ಹಾಡಿನಲ್ಲೇ ಹೇಳ್ತಾರಲ್ಲ, ಹರಿಕಥೆ ಕೇಳದೆನ್ನ ಕಿವಿಗೆ, ಹರಿಮೂರ್ತಿಗಳು ಕಣ್ಗಳಿಗೆ ಕಾಣವು. ಪರಮಾತ್ಮನ ಮುಖ ಕಾಣೋದಿಲ್ಲ, ದೇವರ ಪ್ರತಿಮೆಗಳು ಕಾಣೋದಿಲ್ಲ, ಪುಸ್ತಕ ಓದಲಿಕ್ಕೆ ಬರೋದಿಲ್ಲ, ಕಿವಿಯಿಂದ ಹರಿಕಥೆ ಕೇಳಲಿಕ್ಕೆ ಆಗೋದಿಲ್ಲ. ಆ ಅವಸ್ಥೆಯಲ್ಲಿ ಸಾಧನೆ ಮಾಡ್ತೇನೆ ಅಂದರೆ ಯಾವ ಮನುಷ್ಯನಿಗೆ ಸಾಧ್ಯ ಇದೆ? ಚಿಕ್ಕ ವಯಸ್ಸಿನಲ್ಲೇನೆ ಮಾಡಬೇಕು ಎಂಬುದಾಗಿ ಉಪದೇಶ ಮಾಡಿದ್ದಾರೆ. ಕ್ವತಿ ಪ್ರಯಾಸೋ ಸುರಬಾಲಕ ಹರೇಹೇ ಉಪಾಸನೆ ಸ್ವೇ ಹೃದಯ ಛಿದ್ರವತ್ಸತಃ. ಎಲ್ಲಿಯೋ ದೂರ ಇದ್ದಾನೆ ಅಂತ ಭಾವಿಸಬೇಡಿ. ನಿಮ್ಮ ಹೃದಯದಲ್ಲಿಯೇ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಅಂತಹ ಭಗವಂತನ ಉಪಾಸನೆಯನ್ನು ಒಳಗೇ ಇದ್ದಾನೆ ಅಂತ ತಿಳಿದು ಹೃದಯದಲ್ಲಿ ನೀವು ಉಪಾಸನೆ ಮಾಡಿ, ಭಗವಂತ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಮೊದಲನೇದ್ದು, ಇದೇನು ಹೊಡಿ ಬಡಿ ಕಡಿ ಅಂತ ಕಲಿಸ್ತಾ ಇದ್ದಾರಲ್ಲ, ಅದನ್ನು ಬಿಟ್ಬಿಡಿ. ಮೊದಲು ದಯಾಂ ಕುರುತ ಸೌಹೃದಂ, ಎಲ್ಲ ಭೂತಗಳಲ್ಲಿ ದಯಾ ಮಾಡಿ. ವಿಷ್ಣೋರ್ಗೃಹತ್ವಾದ್ಭೂತೇಷು ದಯಾ ಕಾರ್ಯ ವಿಜಾನತ, ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ತಿಳಿದು ದಯೆ ಮಾಡಿ. ಈ ದ್ವೇಷದ ಹಿಂಸೆಯ ಪ್ರವೃತ್ತಿಯನ್ನು ಮೊದಲು ಬಿಟ್ಟುಬಿಡಿ. ಎಲ್ಲ ಕಡೆಗೆ ಭಗವಂತನಿದ್ದಾನೆ ಅಂತ ಚಿಂತನೆ ಮಾಡಿ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಉದ್ಧಾರವನ್ನು ಹೊಂದಿ ಎಂಬುದಾಗಿ ಅನೇಕ ಉಪದೇಶಗಳನ್ನು ಪ್ರಹ್ಲಾದರಾಜರು ಮಾಡಿದರೆ ಅವರೆಲ್ಲರ ಮನಸ್ಸಿನಲ್ಲಿಯೂ ಪರಿವರ್ತನೆಯಾಗಿದೆ. ನಿಮ್ಮ ನಿಮ್ಮ ಮಕ್ಕಳೆಲ್ಲ ಸಜ್ಜನರೇ, ಅವರೇನು ಅಸುರರಲ್ಲ. ಆದರೆ ನಿಮ್ಮ ಮಕ್ಕಳ ಮನಸ್ಸಿನ ಪರಿವರ್ತನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗದ ಸ್ಥಿತಿ ನಿಮಗಿದ್ದರೆ, ಆ ಒಂದು ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ದರೆ, ಪ್ರಹ್ಲಾದರಾಜರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಉಪದೇಶ ಮಾಡಿಸಿ ಅಸುರ ಬಾಲಕರ ಮನಸ್ಸಿನಲ್ಲಿಯೂ ಪರಿವರ್ತನೆಯನ್ನು ಮಾಡಿ ತನ್ನ ಅಚಿಂತ್ಯ ಶಕ್ತಿಯನ್ನು ತೋರಿಸಿದ ಅನ್ನೋ ಒಂದು ಭಗವಂತನ ಮಹಿಮೆಯನ್ನು ನೀವು ಚಿಂತನೆ ಮಾಡಿದರೆ ನಿಮ್ಮ ಮಕ್ಕಳ ಮನಸ್ಸಿನಲ್ಲಿಯೂ ಪರಿವರ್ತನೆಯಾಗುವುದಕ್ಕೆ ಸಾಧ್ಯವಾಗತ್ತೆ. ಅವರಂತೂ ಸಜ್ಜನರೇ, ಸತ್ಕುಲ ಪ್ರಸೂತರೇ ಇರ್ತಾರೆ. ಅಂಥವರ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ಅವಶ್ಯವಾಗಿ ಭಗವಂತ ಮಾಡ್ತಾನೆ ಎಂಬುದಾಗಿ ನಾವು ಭಾವಿಸಬೇಕು. ಈ ವಾರ್ತೆ ಚಂಡಾಮರಕರಿಗೆ ಗೊತ್ತಾಯಿತು. ಈ ಮಧ್ಯದಲ್ಲಿ ಆ ಬಾಲಕರು ಒಂದು ಪ್ರಶ್ನೆ ಕೇಳ್ತಾರೆ, ನಿನಗೆ ಯಾರು ಹೇಳಿದರು ಪ್ರಹ್ಲಾದ, ನಮ್ಮ ಜೊತೆಗೇ ಆಟ ಆಡ್ತೀಯಲ್ಲ, ಇದನ್ನೆಲ್ಲ ನಿನಗೆ ಉಪದೇಶ ಯಾರು ಮಾಡಿದರು ಅಂತ. ನನ್ನ ತಾಯಿ ತಪಸ್ಸಿಗೆ ತಂದೆ ಹೋದಾಗ, ತಾಯಿ ಮನೆಯಲ್ಲಿರುವಾಗ ಇಂದ್ರದೇವರು ತಾಯಿಯನ್ನು ಸಂಹಾರ ಮಾಡುವುದಕ್ಕೆ ಬರ್ತಾರೆ, ಕಯಾಧುವನ್ನು. ಯಾಕೆ ಅಂದರೆ ಹಿರಣ್ಯಕಶಿಪು ಇಷ್ಟು ದುಷ್ಟ, ಇವನ ಮಗನೂ ಇಂಥ ದುಷ್ಟನೇ ಹುಟ್ಟಿದರೆ ಏನು ಗತಿ ಅಂತ. ಆಗ ನಾರದರು ತಡೀತಾರೆ, ಹುಟ್ಟುವವನು ಪರಮ ಭಗವದ್ಭಕ್ತ. ಇಂದ್ರದೇವರಿಗೆ ಇದು ಗೊತ್ತು, ಅವರು ಮಹಾನುಭಾವರು, ಸರ್ವಜ್ಞರು. ಆದರೆ ಜಗತ್ತಿಗೆ ಭಕ್ತನ ಮಹಿಮೆಯನ್ನು ತೋರಿಸುವುದಕ್ಕೆ ಮಾಡಿದ ನಾಟಕ ಅಷ್ಟೇ. ಭಗವದ್ಭಕ್ತ ಒಳಗಿದ್ದಾನೆ ಅಂತ ಇಷ್ಟು ನಾರದರು ಹೇಳಿದರೆ ಪ್ರದಕ್ಷಿಣೆ ಹಾಕಿದ್ದಾರೆ ಇಂದ್ರದೇವರು ಪ್ರಹ್ಲಾದನ ತಾಯಿಗೆ, ಕಯಾಧುವಿಗೆ. ಅರ್ಥ ಮಾಡಿಕೊಳ್ಳಿ, ವಿಷ್ಣು ಭಕ್ತಿ
ಯಾವ ಮಟ್ಟದಲ್ಲಿ ದೇವರಲ್ಲಿ ಇರ್ತದೆ ಅಂತ. ಪ್ರಹ್ಲಾದ ದೊಡ್ಡವನಲ್ಲ, ಆದರೆ ಆ ವಿಷ್ಣು ಭಕ್ತಿಗೆ ಮಹತ್ವವನ್ನು ಆ ರೀತಿಯಲ್ಲಿ ಇಂದ್ರದೇವರು ತೋರಿಸಿಕೊಟ್ಟಿದ್ದಾರೆ. ನಂತರ ತನ್ನ ಆಶ್ರಮದಲ್ಲಿಟ್ಟುಕೊಂಡು ನಾರದರು ನನ್ನ ತಾಯಿಗೆ ಉಪದೇಶ ಮಾಡಿದರು, ವರವನ್ನೂ ಕೊಟ್ಟಿದ್ದಾರೆ. ಇಚ್ಛಾಪ್ರಸೂತೆಯೇ, ಈಗಲೇ ಹುಟ್ಟೋದು ಬೇಡ, ಮಗು ಗಂಡ ತಪಸ್ಸಿನಿಂದ ಬಂದ ಮೇಲೆ ಹುಟ್ಟಲಿ ಅಂತ. ಹೀಗಾಗಿ 1000 ವರ್ಷ ಹಾಗೆ ಗರ್ಭಧಾರಣೆ ಮಾಡಿದ್ದಾಳೆ. ಆಗ ನಿರಂತರ ಉಪದೇಶ ನಾರದರದು. ಅದೆಲ್ಲ ನನಗೆ ನೆನಪಿನಲ್ಲಿದ್ದದ್ದನ್ನು ಈಗ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಪ್ರಹ್ಲಾದರಾಜರಂತಾರೆ. ತಾಯಿ ಮರೆತಲು, ಆದರೆ ನನ್ನ ಸೌಭಾಗ್ಯ ಇವತ್ತಿಗೂ ನನಗೆ ನೆನಪಿದೆ ಪರಮಾತ್ಮನ ನಾರದರ ಅನುಗ್ರಹದಿಂದ ಅಂತ ತಿಳಿದುಕೊಳ್ಳಿ. ಗರ್ಭಿಣಿ ಸ್ತ್ರೀಯರಿಗೆ ಪುರಾಣದ ಕಥೆಗಳು, ಇತಿಹಾಸಗಳು, ಜ್ಞಾನಿಗಳು, ಯತಿಗಳು, ದಾಸರು ಇಂಥವರ ಕಥೆಗಳನ್ನು, ಅವರ ಮಹಿಮೆಗಳನ್ನು, ದೇವರ ಹಾಡುಗಳು, ದೇವರ ಸ್ತೋತ್ರಗಳು ಯಾವಾಗಲೂ ಕಿವಿಯಲ್ಲಿ ಬೀಳುವಂತೆ ಆಗಬೇಕು. ಅದರಿಂದ ಅಂತಹ ಉತ್ತಮ ಸಂಸ್ಕಾರಯುತರಾದ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯ. ಕೇವಲ ಟಿ ವಿಯಲ್ಲಿ ಬರುವ ಏನೇನೋ ಸೀರಿಯಲ್ಗಳನ್ನು ನೋಡಿ 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 ಹೊಡೆಯೋದು, ಬಡಿಯೋದು, ನಾನಾ ವಿಧವಾದಂತಹ ಉದ್ರೇಕಕಾರಿಯಾದ ಘಟನೆಗಳನ್ನು ತೋರಿಸಿದರೆ ಅದೇ ರೀತಿಯ ಕಾಮಕ್ರೋಧಗಳಿಗೆ ವಶರಾದಂತಹ ದುಷ್ಟ ಮಕ್ಕಳು ಹುಟ್ಟುತ್ತಾರೆ ಅನ್ನೋದಕ್ಕೆ, ಸಜ್ಜನರಾದ ಮಕ್ಕಳು ಹುಟ್ಟಬೇಕು ಅಂದರೆ ಒಳ್ಳೆಯ ಮನಸ್ಸಿನ ವಿಚಾರಗಳು ಹೆಣ್ಣು ಮಕ್ಕಳಿಗೆ ಬರುವಂತೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಈ ಕಥೆಯ ಮೂಲಕ ಪ್ರಹ್ಲಾದರಾಜರು ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾರೆ. ಮುಂದೆ ಈ ರೀತಿ ಪ್ರಹ್ಲಾದರಾಜರು ತಾವು ಮಾತ್ರ ಹರಿಭಕ್ತಿ ಮಾಡುವುದಲ್ಲದೆ ಸುತ್ತಲಿದ್ದವರಿಗೂ ಹರಿಭಕ್ತಿಯನ್ನು ಮಾಡಿಸ್ತಾರೆ, ಹರಿಭಕ್ತಿಯ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಅಂತ ಯಾವಾಗ ಗೊತ್ತಾಯಿತೋ ಆಗ ಚಂಡಾಮರ್ಕರು ಹೋಗಿ ಹಿರಣ್ಯಕಶಿಪುವಿಗೆ ಹೇಳಿದ್ದಾರೆ, ನೋಡಪ್ಪ, ಇನ್ನು ನನ್ನ ಜವಾಬ್ದಾರಿ ಮುಗಿಯಿತು, ನಮ್ಮ ಕೈ ಮೀರಿದೆ, ನೀನೇ ನೋಡಿಕೋ, ತಾನು ಕೆಡೋದಲ್ಲ ಉಳಿದವ್ರನ್ನೂ ಕೆಡಿಸ್ತಾ ಇದ್ದಾನೆ ಅಂತ. ಆಗ ಹಿರಣ್ಯಕಶಿಪು ಕೇಳ್ತಾ ಇದ್ದಾನೆ, ಏನಪ್ಪ ನಿನ್ನ ಧೈರ್ಯ, ಯಾರು ನಿನಗೆ ಉಪದೇಶ ಮಾಡಿದಿರಿ ಇದನ್ನೆಲ್ಲ? ಚಂಡಾಮರ್ಕರು ಕೇಳ್ತಾರೆ, ಇದನ್ನು ಹೇಳಿದವರು ಯಾರು ನಿನಗೆ ಅಂತ. ಮತಿರ್ನ ಕೃಷ್ಣೇ ಪರತಸ್ವತೋ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಂತಗೋಭಿರ್ವಿಶತಾಂತ ಮಿಸ್ತ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಕೇವಲ ವಿಷಯ ಭೋಗಗಳಲ್ಲಿ ಆಸಕ್ತರಾದಂತಹ ಮೂಢಾತ್ಮರಿಗೆ ಇವುಗಳೆಲ್ಲ ಗೋಚರವಾಗುವ ವಿಷಯಗಳಲ್ಲ. ನೈಷಾಂ ಮತಿಸ್ತಾಪ ದುರುಕ್ರಮಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಮಹಾತ್ಮರ ಪಾದಧೂಲಿಯ ಅಭಿಷೇಕ ಆಗಬೇಕು ನೋಡಿ, ಅದರಿಂದ ಭಗವಂತನಲ್ಲಿ ಭಕ್ತಿ ಹುಟ್ಟತ್ತೆ. ನಾರದರ ಅನುಗ್ರಹ, ಮಹಾತ್ಮರ ಅನುಗ್ರಹ, ಅವರ ಸೇವೆ ಮಾಡಿದ್ದರ ಪ್ರಭಾವ, ಅವರ ಸೇವೆ ಮಾಡಿದವರ ಸೇವೆ ಮಾಡಿದ್ದರ ಪ್ರಭಾವ, ಅಥವಾ ಅವರ ಸೇವೆ ಮಾಡಿದವರ ಹೊಟ್ಟೆಯಿಂದ ಹುಟ್ಟಿದರ ಪ್ರಭಾವ, ಈ ಸದ್ಬುದ್ಧಿ ನನ್ನಲ್ಲಿ ಬಂದಿದೆಯೇ ಹೊರತು ಇನ್ಯಾವುದೂ ಅಲ್ಲ. ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹವೇ ಇದಕ್ಕೆ ಕಾರಣ ಎಂಬುದಾಗಿ ಮತ್ತೆ ಧೈರ್ಯದಿಂದ ಹೇಳಿದ್ದಾನೆ. ಇವನಂದ, ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕಾಃ ಸಹೇಶ್ವರಾಃ. ನಾನು ಕ್ರುದ್ಧನಾಗಿ ಕೆಂಪು ಕಣ್ಣುಗಳಿಂದ ಕೆಂಡ ಕಾರ್ತಾ ನಿಂತರೆ 3 ಲೋಕಗಳು ನಡುಗೆ ಹೋಗ್ತವೆ, ಲೋಕಪಾಲಕರೂ ನಡುಗುತ್ತಾರೆ. ನೀನೊಬ್ಬ ಚಿಕ್ಕ ಮಗು, ಇಷ್ಟಿದ್ದು ನನ್ನ ಶಾಸನವನ್ನು ನೀನು ಮೀರ್ತೀಯಲ್ಲ, ನಾನು ಹೇಳಿದ್ದನ್ನು ಮೀರಿ ನನ್ನ ಶತ್ರುವಾದ ವಿಷ್ಣುವನ್ನೇ ಸ್ಮರಣೆ ಮಾಡ್ತೀಯಲ್ಲ. ಶಾಸನಂ ಕಿಂಬಲೋತ್ಯಗಾಹ. ಯಾರ ಬಲ ಇದೆ ನಿನಗೆ ಹಿಂದೆ? ಯಾರ ಬೆಂಬಲದಿಂದ ಈ ತರಹದ ಧೈರ್ಯವನ್ನು ಮಾಡಿ ನನ್ನ ಆಜ್ಞೆಯನ್ನು ಉಲ್ಲಂಘನ ಮಾಡ್ತಾ ಇದ್ದಿ ಅಂತ. ಜೋರಾಗಿ ಇವನು ಗದ್ದರಿಸಿದ್ದು ಪ್ರತಿಧ್ವನಿಯಾಗಿರಬಹುದು ಅಂತ ನನಗನ್ನಿಸ್ತದೆ. ಆ ಸಭೆಯಲ್ಲಿ ಹಿರಣ್ಯಕಶಿಪು ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕಾಃ ಸಹೇಶ್ವರಾಃ ತಸ್ಯ ಮೇ. ಅಂತಹ ನಾನು ಆಜ್ಞೆ ಮಾಡ್ತಾ ಇರುವಾಗ ಶಾಸನಂ ಕಿಂಬಲೋತ್ಯಗಾಹ ಅಂತ. ಇದರ ಪ್ರತಿಧ್ವನಿಯಾದರೆ ಏನಾಗತ್ತೆ? ಈ ಪ್ರಶ್ನೆಯನ್ನು ಹಿರಣ್ಯಕಶಿಪುವಿಗೆ ತಿರುಗಿ ಕೇಳಿದ ಹಾಗೆ ಎಲ್ಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಸುತ್ತಲೂ ಇದ್ದವರು ಪ್ರತಿಧ್ವನಿ ಆಯಿತಲ್ಲ, ಅಂದರೆ ತಿರುಗಿ ಇವನಿಗೆ ಕೇಳಿಸ್ತದು.
ಯಾವ ಭಗವಂತ ಕ್ರುದ್ಧನಾದರೆ 14 ಲೋಕಗಳು ನಡಿಗೆ ಹೋಗ್ತವೆ, ಎಲ್ಲ ದೇವತೆಗಳು ನಡುಗುತ್ತಾರೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಅಂತಹ ಭಗವಂತನ ಆಜ್ಞೆಯನ್ನು ಉಲ್ಲಂಘನ ಮಾಡಿ ವಿಷ್ಣು ಭಕ್ತನಾದ ಒಬ್ಬ ಸಜ್ಜನನಾದ ಬಾಲಕನನ್ನು ನೀನು ಯಾಕೆ ದ್ರೋಹ ಮಾಡ್ತಾ ಇದ್ದಿ? ಏನು ಬಲ ಇದೆ ನಿನಗೆ? ಯಾರು ಬಲ ಕೊಟ್ಟರು? ಹಾಳಾಗಿ ಹೋಗ್ತೀಯ. ಏನಾದರೂ ನೀನು ವಿಷ್ಣು ಭಕ್ತರ ದ್ರೋಹ ಮಾಡಿದರೆ ನಿನಗೆ ಉಳಿಗಾಲ ಇಲ್ಲ. ಎಚ್ಚರ ಇರಲಿ ಎನ್ನುವ ಪ್ರತಿಧ್ವನಿ ತಿರುಗಿ ಬಡಿದಿದೆ ಕಿವಿಗೆ. ಎಷ್ಟು ಅರ್ಥವಾಯಿತೋ? ಜಯನಿಗೆ ಅರ್ಥವಾಯಿತು, ಹಿರಣ್ಯಕಶಿಪುವಿಗೆ ಅರ್ಥ ಆಗಲಿಲ್ಲ. ಪ್ರಹ್ಲಾದರಾಜರು ಮತ್ತೆ ಅದೇ ಸ್ಥಿಮಿತತೆ ಮನಸ್ಸಿನಲ್ಲಿ, ಭಯ ಇಲ್ಲ, ಉದ್ವಿಗ್ನತೆ ಇಲ್ಲ. ಇದೇ ಭಕ್ತರ ಲಕ್ಷಣ. ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ಚಯ. ಏನೇನೂ ಉದ್ವೇಗ ಇಲ್ಲ, ಶಾಂತ ಬಾಲಕ, ಸ್ಪಷ್ಟವಾದ ವಾಣಿ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಷಾಂ ಪರಾವರೇ ಮೀ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ನನಗಷ್ಟೇ ಅಲ್ಲ, ನಿನಗೂ ಬ್ರಹ್ಮಾದಿ ದೇವತೆಗಳಿಗೂ ಇಡೀ ಜಗತ್ತಿಗೆ ಬಲ ಕೊಟ್ಟವನೇ ಅವ. ಅನಂತ ಜೀವರಾಶಿಗಳಿಗೆ ಬಲಮಾನಂದ ಓಜಶ್ಚ ಸಹೋಜ್ಞಾನ ಮನಾಕುಲಂ. ಎಲ್ಲರಿಗೂ ಬಲ ಕೊಟ್ಟವ ಅವನೇ. ಅವನ ಬಲದಿಂದಲೇ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡೋದು, ಅವನ ಬಲದಿಂದಲೇ ನಾನು ಮಾತಾಡೋದು, ಅವನ ಬಲದಿಂದಲೇ ನೀನು ಈ ಅಹಂಕಾರದಿಂದ ಕಿರ್ಚೋದು. ಎಲ್ಲದಕ್ಕೂ ಆ ಭಗವಂತನೇ ಬಲ ಕೊಟ್ಟದ್ದು. ಅದೇ ಬಲದಿಂದಲೇ ನಾನು ಧೈರ್ಯದಿಂದ ನಿನ್ನೆ ಎದುರಿಗೆ ಮಾತನಾಡ್ತಾ ಇದ್ದೇನೆ ಅಂತ ಯಾವಾಗ ಹೇಳ್ತಾನೆ, ಆಗ ಹಿರಣ್ಯಕಶಿಪುವಿಗೆ ಇನ್ನಷ್ಟು ಸಿಟ್ಟು ನೆತ್ತಿಗೆ ಏರಿದೆ. ಕ್ವಾಸವು ಯದಿಸ ಸರ್ವತ್ರ, ಎಲ್ಲ ಕಡೆಗಿದ್ದಾನೆ ನನ್ನನ್ನು ರಕ್ಷಣೆ ಮಾಡುವಂತಹ ಭಗವಂತ ಅಂತ ನೀನು ಹೇಳ್ತೀಯಲ್ಲ, ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಂತ ಕೇಳಿದರೆ ಇವನಂದ, ಯಾಕೆ ಚಿಂತೆ ಮಾಡ್ತೀಯ? ಅವಶ್ಯವಾಗಿ ಈ ಸ್ತಂಭದಲ್ಲಿದ್ದಾನೆ ಅಂತ ಪ್ರಹ್ಲಾದರಾಜರು ಧೈರ್ಯದಿಂದ ಹೇಳಿದಾಗ ಖಡ್ಗವನ್ನು ಬಾಹುವಿನಿಂದ, ತನ್ನ ಕೈಯಿಂದ ಖಡ್ಗವನ್ನು ತೆಗೆದು ಜೋರಾಗಿ ಕಾಲಿನಿಂದ ಒದ್ದಿದ್ದಾನೆ ಸ್ತಂಭಕ್ಕೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ತತ್ಪನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸ್ತಂಭ ಒಡೆದು ಭಗವಂತ ಪ್ರತ್ಯಕ್ಷನಾಗಿದ್ದಾನೆ ನರಸಿಂಹ ರೂಪದಿಂದ. ಅರ್ಧ ಶರೀರ ಸಿಂಹ, ಅರ್ಧ ಶರೀರ ಪುರುಷಾಕಾರ. ಅಂತಹ ನರಸಿಂಹ ರೂಪವನ್ನು ತೆಗೆದುಕೊಂಡು ಭಗವಂತ ಪ್ರಾದುರ್ಭೂತನಾಗಿದ್ದಾನೆ. ತನ್ನ ಭಕ್ತನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ. ಭಕ್ತಿಯಿಂದ ಭಗವಂತನನ್ನು ಭಜಿಸಿದಾಗ ಅವರ ಮಾತನ್ನು ಸತ್ಯ ಮಾಡುವುದಕ್ಕೆ ದೇವರು ಏನು ವೇಷ ಹಾಕುವುದಕ್ಕೂ ಸಿದ್ಧ, ಯಾವ ಅವತಾರ ತೆಗೆದುಕೊಳ್ಳುವುದಕ್ಕೂ ಸಿದ್ಧ ಅನ್ನೋದನ್ನು ತೋರಿಸ್ತಾನೆ ಇದರಿಂದ. ನರಸಿಂಹದೇವರು ಪ್ರಾದುರ್ಭೂತರಾಗಿದ್ದಾರೆ. ಪ್ರಹ್ಲಾದನ ಮಾತು ಸತ್ಯ ಮಾಡಿದ, ಸನಕಾದಿಗಳು ಮಾತು ಸತ್ಯ ಮಾಡಿದ. 3 ಸಲವೂ ದೇವರೇ ನಿಮ್ಮನ್ನು ಅವತಾರ ಮಾಡಿ ಸಂಹಾರ ಮಾಡ್ತೇನೆ ಅಂತ ತಾನೇ ತನ್ನ ಭಕ್ತರಿಗೆ ಕೊಟ್ಟ ಮಾತು, ನಾನು ಅವತಾರ ಮಾಡಿ ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ, ಅದನ್ನೂ ಸತ್ಯ ಮಾಡಿದ. ಶ್ರೀಮದ್ ಆಚಾರ್ಯರಂತಹ ಮಹಾಜ್ಞಾನಿಗಳ ಮಾತು ಸತ್ಯ ಮಾಡಿದ. ನ ಶುಕ್ಲ ರಕ್ತ ಪ್ರಭವೋಸ್ಯ ದೇಹ. ಎಂದಿಗೂ ಭಗವಂತನ ದೇಹ ತಂದೆ ತಾಯಿಗಳ ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟಿದ್ದಲ್ಲ ಅನ್ನುವ ಮಾತನ್ನು ಸತ್ಯ ಮಾಡುವುದಕ್ಕೆ ರಾಮಕೃಷ್ಣಾದಿ ಅವತಾರಗಳಲ್ಲಿ ತಂದೆ ತಾಯಿಗಳಿಂದ ಹುಟ್ಟಿದಂತೆ ತೋರಿಸಿದರೂ ಕೂಡ ಈ ಅವತಾರದಲ್ಲಿ ಮಾತ್ರ ಸ್ತಂಭದಿಂದ ಹುಟ್ಟಿ ಎಂದಿಗೂ ಪ್ರಾಕೃತ ದೇಹ ನನಗಿಲ್ಲ ಅನ್ನೋದನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ. ಪರಮಾತ್ಮನ ಅವತಾರವಾಗಿದೆ. ಸ್ವಲ್ಪ ಹೊತ್ತು ಅವನ ಜೊತೆಗೆ ಕ್ರೀಡೆಯನ್ನು ಮಾಡಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಸಂಧ್ಯಾಕಾಲದಲ್ಲಿ ಹೊಸ್ತಲದ ಮೇಲೆ ಕುಳಿತು ಉಗುರುಗಳಿಂದ ಅವನ ಉದರವನ್ನು ಸೀಳಿ ಒಳಗಿರುವ ಕರಳು ಮಾಲೆಯನ್ನು ಕೊರಳಿಗೆ ಹಾಕಿಕೊಂಡಿದ್ದಾನೆ ನರಸಿಂಹದೇವರು. ಉಗ್ರವಾದಂತಹ ರೂಪ, ಯಾರೂ ಹತ್ತಿರ ಬರುವುದಕ್ಕೆ ಹೆದರುತ್ತಾ ಇದ್ದಾರೆ. ಅಂತಹ ಉಗ್ರವಾದ ರೂಪವನ್ನು ತೆಗೆದುಕೊಂಡಿದ್ದಾನೆ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಅಂತಾರೆ ಬ್ರಹ್ಮದೇವರು. ಏನು ನಿನ್ನ ವೀರ್ಯ, ಏನು ನಿನ್ನ ಸಾಮರ್ಥ್ಯ. ಅಂತಹ ಅದ್ಭುತವಾದ ಆ ಭಗವಂತನ ಸಾಮರ್ಥ್ಯವನ್ನು ಕೊಂಡಾಡಿದ್ದಾರೆ.
ಪಿತೃಗಳು ಸ್ತೋತ್ರ ಮಾಡ್ತಾರೆ. ಇನ್ನು ಮೇಲೆ ನಾವು ಯಥೇಚ್ಛವಾಗಿ ಶ್ರಾದ್ದದಲ್ಲಿ ಸಮರ್ಪಣೆ ಮಾಡುವಂತಹ ಸ್ವಧಾಕಾರವನ್ನು ಮಾಡಿ ಸಮರ್ಪಣೆ ಮಾಡಿದ್ದನ್ನೆಲ್ಲ ಸ್ವೀಕಾರ ಮಾಡುವುದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟು ಇಷ್ಟು ದಿವಸ ನಮಗೆ ಉಪವಾಸ ಇತ್ತು ಅಂದರು ಪಿತೃದೇವತೆಗಳು. ಈಚೆಗೆ ದೇವತೆಗಳು ನಮಗೆ ಹವಿಸ್ಸು ಸಿಕ್ತು ಅಂದರು. ವಿದ್ಯಾಧರರು, ಯಕ್ಷರು, ಪನ್ನಗರು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಇವನಿಗಾಗಿ ನರ್ತನೆ ಮಾಡಬೇಕು, ಇವನಿಗಾಗಿ ಹಾಡು ಹಾಡಬೇಕಾಗಿತ್ತು ಇಷ್ಟು ದಿವಸ ಅಂತ ಗಂಧರ್ವಿಯರೆಲ್ಲ ಹೇಳ್ತಾರೆ. ಈಗ ನಿನ್ನ ಸ್ತೋತ್ರ ಮಾಡುವುದಕ್ಕೆ ನಮಗೆ ಅವಕಾಶ, ನಿನ್ನ ಸೇವೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿದೆ ಅಂತ, ತಪಸ್ಸು ಮಾಡುವುದಕ್ಕೆ ನಮಗೆ ಅವಕಾಶ ಆಯಿತು ಅಂತ ಋಷಿಗಳು ಮುನಿಗಳು ಹೀಗೆಲ್ಲ ಸ್ತೋತ್ರ ಮಾಡಿ ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಅದೇ ಉಗ್ರತೆಯಲ್ಲಿ ಭಗವಂತ ಇದ್ದಾನೆ. ಶತ್ರುಗಳು, ದ್ರೋಹಿಗಳು, ದ್ವೇಷಗಳು, ಅಸುರರು ಮಾಡಿದಂತಹ ಪಾಪಗಳಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಭಗವಂತ ಯಾವ ರೀತಿಯ ಉಗ್ರತೆಯನ್ನು ತೋರಿಸ್ತಾನೆ, ಸಹನೆ ಮಾಡುವವರೆಗೆ ಮಾಡ್ತಾನೆ. ಅವರ ಪಾಪದ ಘಟ ಪೂರ್ಣ ಆದಾಗ ಸರ್ವಥಾ ಕ್ಷಮೆ ಮಾಡೋದಿಲ್ಲ, ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟು ಸಂಹಾರ ಮಾಡಿ ಸಜ್ಜನರ ರಕ್ಷಣೆಯನ್ನು ಮಾಡುತ್ತಾನೆ ಅಂತನ್ನುವುದನ್ನು ತೋರಿಸುವುದಕ್ಕೆ ಈ ರೀತಿ ಪರಮಾತ್ಮ ಉಗ್ರನಾಗಿದ್ದರೆ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರೂ ಶಾಂತನಾಗಲಿಲ್ಲ. ಲಕ್ಷ್ಮೀದೇವಿಗೆ ಹೇಳಿದರು, ನಾನು ಹತ್ರನೇ ಹೋಗೋದಿಲ್ಲ ಅಂದನು. ಅದೃಷ್ಟಾಶ್ರುತ ಪೂರ್ವತ್ವಾತ್ ಸಾನೋಪೇಯಾಯ ಶಂಕಿತ. ಇಂಥ ರೂಪವನ್ನೇ ನಾನು ನೋಡಿಲ್ಲ ಎಂದು. ನಾನು ನೋಡಿದ್ದೇ ಬೇರೆ, ನಾನು ದಿವಸ ಕಾಲವತ್ತಾನೇ ಕುಳಿತಿರ್ತೀನಿ, ಆ ರೂಪವೇ ಬೇರೆ. ಅದೆಷ್ಟು ಸುಂದರ, ಅದೆಷ್ಟು ಆಕರ್ಷಕ, ಮಾ ಮನೋಹರ ಚಿತ್ತಜ ಜನಕ, ಅಂತಹ ಅದ್ಭುತವಾದ ಸೊಬಗಿನ ಸೌಂದರ್ಯದ ರೂಪ, ಇದೇನು ಭಯಾನಕವಾದ ರೂಪ, ಇವರು ಯಾರೋ ಏನೋ ನನಗೆ ಗೊತ್ತೇ ಇಲ್ಲ ಅಂದ್ಲು. ಶ್ರೀಮದಾಚಾರ್ಯರಂತಾರೆ, ಸಾಧ್ಯವಾಯಿತು ಸರ್ವಜ್ಞಳಾದಂತಹ ಲಕ್ಷ್ಮೀದೇವಿ ಅನಂತ ರೂಪಗಳನ್ನು ನಿತ್ಯದಲ್ಲಿ ದರ್ಶನ ಮಾಡುತ್ತಾಳೆ. ಪರಮಾತ್ಮ ಅವಳಿಗೆ ಅತ್ಯಂತ ಸೌಮ್ಯವಾಗಿ ಅತ್ಯಂತ ಪ್ರೀತಿಯಿಂದಲೇ ಆಲಿಂಗನ ಮಾಡಿಕೊಂಡಿರ್ತಾನೆ. ನರಸಿಂಹ ರೂಪದಲ್ಲಿಯೂ ಕೂಡ ಇಲ್ಲೇ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀರಿ. ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಕೂಡಿಸಿಕೊಂಡು ಭಗವಂತ ವಿರಾಜಮಾನನಾಗಿದ್ದಾನೆ. ಅವಳಿಗೆ ತಿಳಿಯದೇ ಇದ್ದದ್ದೇನು, ಗೊತ್ತಾಗದೇ ಇದ್ದದ್ದೇನು, ಅವಶ್ಯವಾಗಿ ನರಸಿಂಹ ರೂಪವನ್ನು ನಿತ್ಯದಲ್ಲಿ ದರ್ಶನ ಮಾಡ್ತಾಳೆ. ಆದರೆ ಇನ್ನುಳಿದವರು ಕಂಡಿಲ್ಲ, ಇನ್ನುಳಿದವರು ಕೇಳಿಲ್ಲ. ಅಂತಹ ರೂಪ ಇದು. ನಾನು ಭಗವಂತನನ್ನು ಸ್ತೋತ್ರ ಮಾಡಿದರೆ ಅವಶ್ಯವಾಗಿ ಭಗವಂತ ಶಾಂತನಾಗ್ತಾನೆ. ಅವನಿಗೆ ಕ್ರೋಧವೇ ಇಲ್ಲ, ಸಂತಾಪವೇ ಇಲ್ಲ, ಶಾಂತಿಯಾಗೋದಕ್ಕೆ ತೋರಿಸ್ತಾನಷ್ಟೇ. ಇನ್ನೊಬ್ಬರಿಗೆ ಉಗ್ರತೆಯನ್ನು, ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಅದು ಉಗ್ರತೆ, ತನಗೆ ಸಂತಾಪ ಇಲ್ಲ. ಆದರೆ ಪ್ರಹ್ಲಾದರಾಜರಿಗೆ ಒಂದು ಕೀರ್ತಿ ಕೊಡಬೇಕು. ಇನ್ಯಾವ ದೇವತೆಗಳಿಗೂ ಆಗದೇ ಇದ್ದದ್ದನ್ನು ಪ್ರಹ್ಲಾದರಾಜರು ಮಾಡಿ ತೋರಿಸಿದರು ಅಂತನ್ನುವ ಒಂದು ಕೀರ್ತಿ ಅವರಿಗೆ ತಾತ್ಕಾಲಿಕವಾಗಿ ಬರಲಿ ಅಂತ ಅನ್ನೋದಕ್ಕಷ್ಟೇ ಪ್ರಹ್ಲಾದರಾಜರಿಗೆ ಅವಕಾಶವನ್ನು ಕೊಟ್ಟದ್ದು. ಸ್ವಭಾವತಃ ಪ್ರಹ್ಲಾದರಾಜರಿಗಿಂತಲೂ ಉತ್ತಮರಾದ ಋಷಿಗಳಿದ್ದಾರೆ, ದೇವತೆಗಳಿದ್ದಾರೆ. ಬ್ರಹ್ಮದೇವರು, ಮಹಾಲಕ್ಷ್ಮೀ ದೇವಿ ತಾರತಮ್ಯವನ್ನು ಎಂದಿಗೂ ಮರೆಯುವಂತಿಲ್ಲ. ಅವರೆಲ್ಲರ ಅನುಗ್ರಹದ ಬಲದಿಂದಲೇ ಇವರಿಗೆ ಭಕ್ತಿ ಮಾಡೋದಕ್ಕಾಗಿದೆ. ತತ್ವಾಭಿಮಾನಿ ದೇವತೆಗಳು ಒಳಗೆ ಕುಳಿತು ಭಕ್ತಿಯನ್ನು ಮಾಡಿಸಿದ್ದಾರೆ ಅಂತ ಇವನು ಭಕ್ತಿ ಮಾಡಿದ್ದಾನೆ. ಆದ್ದರಿಂದ ಅವರೇ ಉತ್ತಮರು. ತಾತ್ಕಾಲಿಕವಾಗಿ ಇವನಿಗೊಂದು ಮಹತ್ವವನ್ನು ನೀಡಿದ್ದಾರೆ. ಕಳೆದ ಬಾರಿ ಒಂದು ಉದಾಹರಣೆ ಕೊಟ್ಟದ್ದು ನಿಮಗೆಲ್ಲ ನೆನಪಿರಬಹುದು. ದೇವರ ಮೇಲೆ ಅಮೂಲ್ಯವಾದ ವಜ್ರದ, ಮುತ್ತಿನ, ರತ್ನದ, ಪಚ್ಚೆಯ ಆಭರಣಗಳೆಲ್ಲ ಇರುತ್ತೆ. ಅದು ಕಾಣದೇ ಇದ್ದಾಗ ಮೇಲೆಲ್ಲ ಹೂವುಗಳನ್ನು ಹಾಕಿರ್ತೇವೆ. ಹಾಗಾದರೆ ಬೆಲೆ ಹೂವಿಗೆ ಜಾಸ್ತಿಯೋ ಒಳಗಿನ ವಜ್ರಕ್ಕೆ ಜಾಸ್ತಿಯೋ? ವಜ್ರಕ್ಕೇನು, ವಜ್ರ ಕಾಣಿಸೋದೇ ಇಲ್ಲ, ಅದನ್ನು ಮುಚ್ಚೋ ಹಾಗೆ ಹೂ ಹಾಕಿದ್ದಾರೆ. ಹೂವಿಗೆ ಬೆಲೆ ಜಾಸ್ತಿ ಎನ್ಲಿಕ್ಕೆ ಬರುತ್ತಾ? ಎಷ್ಟೊತ್ತು? 1 ಗಂಟೆ ಅಷ್ಟೇ, ಆಮೇಲೆ ಅದು ನಿರ್ಮಾಲ್ಯ ಅಂತ ಮುಗಿದೋಯ್ತು ಅದರ ಕೆಲಸ. ಆದರೆ ಇದು ಮಾತ್ರ 100 ವರ್ಷಗಳವರೆಗೆ ಹಾಗೇ ಇರುತ್ತೆ. ನಿಜವಾದ ಬೆಲೆ ಯಾವುದಕ್ಕೆ? ವಜ್ರಕ್ಕೆ ಬೆಲೆ. ನಿತ್ಯದಲ್ಲಿಯೂ ಅದಕ್ಕೆ ಮಹತ್ವ ಇದೆ. ಯಾರಿದ್ರೂ ಇಲ್ಲದೇ ಇದ್ದರೂ ಅದಕ್ಕೆ ಮಹತ್ವ ಇದೆ. ಇದಕ್ಕೆ ತಾತ್ಕಾಲಿಕ ಮಹತ್ವ. ಹೀಗಾಗಿ ಸ್ವಲ್ಪ ಹೊತ್ತು ಇರುತ್ತೆ, ಅದು ಸ್ವಲ್ಪ ಮೇಲಿರಲಿ ಅಂತ ಮೇಲೆ ಕೂಡಿಸೋದಷ್ಟೇ. ಹಾಗೆ ತಾತ್ಕಾಲಿಕವಾಗಿ ಈ ಪ್ರಹ್ಲಾದ ಮಿಂಚಿ ಹೋಗುವ ವ್ಯಕ್ತಿ, ಅವನಿಗೊಂದು ಸ್ವಲ್ಪ ಪ್ರಾಶಸ್ತ್ಯ ಕೊಡೋಣ, ಆಮೇಲೆ ಅವನು ನಿರ್ಮಾಲ್ಯ. ಮುಖ್ಯವಾಗಿ ರಮಾ ಬ್ರಹ್ಮಾದಿ ದೇವತೆಗಳೇ ಪರಮಭಕ್ತರು ಅಂತನ್ನುವುದು ಸಿದ್ಧ. ಯಾವಾಗಲೂ ಅವರಿಗೇ ಪ್ರದರ್ಶನ ಮಾಡಿಸ್ತಾ ಇದ್ದರೆ ಇವನ ಪ್ರದರ್ಶನಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋದಕ್ಕೆ ಇದು ಪ್ರಹ್ಲಾದರಾಜರಿಗೆಲ್ಲ, ಎಲ್ಲರಿಗೂ ಅಷ್ಟೇ. ಇವನು ಬಹಳ ದಾನ ಮಾಡಿದ, ಎಷ್ಟು ಒಳ್ಳೆಯ ಉದಾರ,
ಇವರು ಚೆನ್ನಾಗಿ ಪ್ರವಚನ ಮಾಡಿದರು, ಇವರು ಚೆನ್ನಾಗಿ ಅಡಿಗೆ ಮಾಡಿಸಿದರು, ಇವರು ಚೆನ್ನಾಗಿ ಉಪನ್ಯಾಸ ಮಾಡುತ್ತಾರೆ, ಒಬ್ಬೊಬ್ಬರು ಒಂದೊಂದು, ಎಲ್ಲರಿಗೆ ಕೀರ್ತಿ. ನಿಜವಾಗಿ ಎಲ್ಲವನ್ನೂ ಒಳಗಿದ್ದು ಮಾಡಿಸುವವರು ದೇವತೆಗಳು, ವಾಯುದೇವರೇ, ಭಗವಂತನೇ, ಎಲ್ಲವೂ ಅವನಿಗೆ ಸೇರಬೇಕಾದದ್ದು. ಆದರೂ ಎಲ್ಲವೂ ಅವರಿಗೆ ಹೋದರೆ ನಮಗೇನಿಲ್ಲವೇ ಇಲ್ಲ ಸ್ವಾತಂತ್ರ್ಯ ಅನ್ನೋದಕ್ಕೋಸ್ಕರ ನಮಗೆ ಕೀರ್ತಿಯನ್ನು ಕೊಡ್ತಾರೆ ಅಂತ ಈ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದರು. ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಂ ಪ್ರವಾಹೈ. ಇವರೆಲ್ಲ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿ ಮುಗಿಸಲು ಸಾಧ್ಯ ಇಲ್ಲ ಆ ಭಗವಂತನನ್ನು ವರ್ಣನೆ ಮಾಡಿ. ನಾನೇನು ಅಸುರ ಜಾತಿಯಲ್ಲಿ ಹುಟ್ಟಿದವನು ಪರಮಾತ್ಮನನ್ನು ಸ್ತೋತ್ರ ಮಾಡಿ ಒಲಿಸಿಕೊಳ್ಳಲು ಸಾಧ್ಯ? ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರ ಜಾತೇಹೇ. ಬಹಳ ಸುಂದರವಾಗಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡುತ್ತಾರೆ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನಾ ಸಕಲಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೆ ತವ ದಾಸ್ಯಯೋಗಂ. ನಿನ್ನ ದಾಸ್ಯವನ್ನು ಕೊಡು, ಸುಖವಾಗತ್ತೆ, ದುಃಖ ಪರಿಹಾರವಾಗತ್ತೆ ಅಂತ ಭಾವಿಸಿ ಏನೋ ಮಾಡಲಿಕ್ಕೆ ಹೋಗ್ತೇವೆ, 4ರಷ್ಟು ದುಃಖವಾಗತ್ತೆ. ನಿಜವಾದ ಸುಖ ಸಾಧನ ಯಾವುದು, ದುಃಖ ಪರಿಹಾರಕ್ಕೆ ಸಾಧನ ಯಾವುದು ಅಂತ ತಿಳಿಯದೆ ಕಂಗಾಲಾದ ನಮಗೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಏನು ಬೇಕೋ ವರ ಕೇಳು ಅಂತ ಕೇಳಿದರೆ, ಯಾಕೆ ವರ ಕೇಳುವುದಕ್ಕೆ ನನಗೆ ಪ್ರಚೋದನೆ ಮಾಡ್ತೀಯ ಅಂದರು ಪ್ರಹ್ಲಾದರಾಜರು. ಮಾಂ ಪ್ರಲೋಭಯ, ವರ ಬೇಕು ಅಂತ ಬುದ್ಧಿಯೇ ನನಗೆ ಬರದೇ ಇದ್ದಂತೆ ಮಾಡು. ಕಾಮಾನಾಂ ಹೃದ್ಯಸಂರೋಹಂ ಭವತಸ್ತು ವೃಣೇ ವರಂ. ಯಾವ ವರಗಳನ್ನು ಬೇಡಬಾರದು ಅನ್ನೋ ಬುದ್ಧಿ ನನಗೆ ಬರಲಿ, ಇದೇ ವರ ಕೊಡು ಸಾಕು ಅಂದು. ಇದೇ ವೈರಾಗ್ಯದ ವರ. ನಾವೆಲ್ಲ ಇದನ್ನೇ ಬೇಡಬೇಕು ಭಗವಂತನಿಗೆ ಅನ್ನೋದನ್ನು ಕಲಿಸಿಕೊಡ್ತಾರೆ. ನನಗಾಗಿ ನಾನೇನು ಬಿಡೋದಿಲ್ಲ, ಒಂದು ವರ ನನ್ನ ತಂದೆಗಾಗಿ ಬೇಡುತ್ತೇನೆ. ನಿನ್ನ ದ್ರೋಹ ಮಾಡಿದ, ದ್ವೇಷ ಮಾಡಿದ, ಸ್ವಭಾವತಃ ಭಕ್ತ, ಆದರೆ ಸಹವಾಸ ದೋಷದಿಂದ ಅಸುರಾವೇಶದಿಂದ ದ್ರೋಹ ಮಾಡಿದ್ದಾನೆ, ಆ ಪಾಪವನ್ನು ಪರಿಹಾರ ಮಾಡು ಅಂತ ಕೇಳಿದರೆ ತ್ರಿಸಪ್ತಭಿಃ ಪೂತಃ ಅಂದ ಭಗವಂತ. 21 ಜನರಿಂದ ಸಹಿತವಾಗಿ ನಿಮ್ಮಪ್ಪ ಉದ್ಧಾರ ಹೊಂದಿದ್ದಾನೆ ಅಂತ. 21 ಜನ ಯಾರಿದ್ದಾರಲ್ಲಿ? 21 ಜನ ಇಲ್ಲವೇ ಇಲ್ಲ. ಹಿರಣ್ಯಕಶಿಪು, ಅವನಪ್ಪ ಕಶ್ಯಪ, ಅವರಪ್ಪ ಮರೀಚಿ, ಅವರಪ್ಪ ಬ್ರಹ್ಮ, ಅವರಪ್ಪ ವಿಷ್ಣುವೇ. ಜನ್ಮಾಂತರ ಪಿತೃಭಿಸ್ಸಹ ಅಂತ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಜನ್ಮಾಂತರದ ಪಿತೃಗಳಿಂದ ಸಹಿತವಾಗಿ ನಿಮ್ಮಪ್ಪ ಉದ್ಧಾರವನ್ನು ಹೊಂದಿದ್ದಾನೆ. ಅಷ್ಟು ಪುಣ್ಯವನ್ನು ನೀನು ಮಾಡಿದ್ದಿ. ನಿನ್ನಂತಹ ಮಗನನ್ನು ಪಡೆದ ಮೇಲೆ ನಿನ್ನ ಒಂದು ಪುಣ್ಯದ ಬಲದಿಂದ, ನಿನ್ನ ಸೇವೆಯಿಂದ ಸಂತುಷ್ಟನಾಗಿ ನಾನು ಅವನನ್ನು ಉದ್ಧಾರ ಮಾಡಿಯೇ ಮಾಡುತ್ತೇನೆ, ನೀನೇನು ಚಿಂತೆ ಮಾಡಬೇಡ ಎಂಬುದಾಗಿ ಆಶ್ವಾಸನವನ್ನು ಕೊಟ್ಟಿದ್ದಾನೆ ಭಗವಂತ. ಒಳಗಿರುವ ಜಯನಿಗೆ ಉದ್ಧಾರವನ್ನು ಮಾಡಿದ್ದಾನೆ, ಅಸುರನಿಗೆ ದುರ್ಗತಿಯನ್ನು ಕೊಟ್ಟಿದ್ದಾನೆ. ಪ್ರಹ್ಲಾದರಾಜರಿಗೆ ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ತನ್ನ ಅಭಯ ಹಸ್ತವನ್ನು, ವರದ ಹಸ್ತವನ್ನು ತಲೆಯ ಮೇಲೆ ಇಟ್ಟು ಚೆನ್ನಾಗಿ ಧರ್ಮದಿಂದ ರಾಜ್ಯವನ್ನು ಆಳಿ ನನ್ನ ಉಪಾಸನೆಯನ್ನು ಮಾಡಿ ಆಮೇಲೆ ನನ್ನನ್ನು ಹೊಂದುತ್ತೀಯಾ ಎಂಬುದಾಗಿ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.